ಇನ್ಮೇಲೆ ನಿಮಗೆಲ್ಲ ಹಿಂಗೆ ಬಲ್ಕ್ ಎಲ್ಲೇ ಸಿಗ್ತಾ ಇರುತ್ತೆ. ಓಕೆ ಸೂಪರ್. ಎಲ್ಲಿ ಸರ್ ಹುಡ್ಕೊಂಡು ಬರ್ತೀರಾ ಈ ಡಿಸೈನ್ ಎಲ್ಲ ನೀವು? ಎಲ್ಲಿ ಹುಡ್ಕೋದಿಲ್ಲ ಇದು. ಹುಡ್ಕಿದ್ರೆ ಸಿಗೋ ಡಿಸೈನ್ಸ್ ಅಲ್ಲ ಇದು. ಮಾಡಿದರೆ ಏನು ಹೇಳಬೇಕು, ಚೆನ್ನಾಗಿರಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಇದು ಮಾಡ್ಕೋಬೇಕಂದ್ರೂ ನಿಮಗೆ ಆಲ್ಮೋಸ್ಟ್ 1.25 ಲಕ್ಷ ಆಗುತ್ತೆ ಡೈಮಂಡಲ್ಲಿ. ಸೊ ನಾವೇನು ಕೊಡ್ತಾ ಇದೀವಿ ಇಲ್ಲಿ 1250, 1%. ಇದು ಸಿಲ್ವರಲ್ಲೂ ಇರುತ್ತೆ, ಗೋಲ್ಡಲ್ಲೂ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಚಾಯ್ಸ್ ನಿಮ್ಮದು. ಪ್ಲೈನ್ ತಟ್ಟೆ ತಾಳಿ ಅಂತೀವಿ, ತುಂಬ ಇದ್ದಾವೆ, ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ. ಇರೋದಲ್ಲ ಎಲ್ಲ ಮ್ಯಾಂಗೋ ಡಿಸೈನ್ಸು, ಲಕ್ಷ್ಮಿ ಡಿಸೈನ್ಸು, ಲಕ್ಷ್ಮಿ ಕಾಸುಗಳು ಬಂದಿದ್ದಾವೆ. ಸೊ ಕಲ್ಲಿನ ವಾಲೆಗೆ ಇದು ಜುಮ್ಕಿ, ಈ ಥರದ್ದು ನಕಾಶ್ ಟೈಪ್ ಬ್ಯಾಂಗಲ್ಸು. ಸೊ ಇದೆಲ್ಲ ಸ್ಕ್ರೂ ಬ್ಯಾಂಗಲ್ಸೇ. ಎಷ್ಟು ಕೇಳ್ತಾ ಗ್ರೂಪಲ್ಲಿ ಜಾಯ್ನ್ ಆಗಿ ಒಂದೊಂದು ಕೂಡ ಪ್ರೈಸ್ ಬರುತ್ತೆ ಅದರಲ್ಲಿ. ಸೊ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಕಸ್ಟಮರ್ದು. ಎಲ್ಲ ಮಾಡ್ತೀರಾ, ಯಾಕೆ ಕಸ್ಟಮೈಸ್ ಮಾಡಲ್ಲ ನಮ್ಗೆ? ದಯವಿಟ್ಟು ನಮ್ಗೆ ಕಸ್ಟಮೈಸ್ ಮಾಡ್ಕೊಡಿ. ಯಾಕಂದ್ರೆ ನಾವು ವಿಡಿಯೋದಲ್ಲಿ ನೋಡ್ತೀವಿ, ನಾವು ಬರೋಷ್ಟಕ್ಕೆ ಆ ಪ್ಯಾಟರ್ನ್ ಇರಲ್ಲ. ಯಾವಾಗ ಬಂದ್ರು ಸೋಲ್ಡ್ ಔಟ್ ಅಂತ ಹೇಳ್ತೀರಾ, ಬಟ್ ನಮಗೂ ಟೈಮ್ ಸಿಗಲ್ಲ. ನಿಮ್ ಸಾರ್ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ನಮಗೆ ಕಸ್ಟಮೈಸ್ ಮಾಡ್ಕೊಡಿ. ಕಸ್ಟಮೈಸು 1-2 ಮಾಡಲ್ಲ ನಾವು, ಮಾಡಿದ್ರೆ ಬಲ್ಕಲ್ಲಿ ಮಾಡ್ತೀವಿ. ನಿಮ್ಮ ಹತ್ರ ತಗೊಂಡು ಆಮೇಲೆ ನೀವೇ ಬೈತೀರಾ ನಮಗೆ. ತಗೊಳಕ್ಕಾಗಲಿಲ್ಲ ಅಂದರೆ ಯಾಕೆ ತೊಗೊಂಡಿದ್ದೀರಾ ಅಂತ ಬೈತೀರಾ. ಅದಕ್ಕೋಸ್ಕರ ನೀವು ಕಸ್ಟಮೈಸ್ ತಗೊಳ್ಳಲ್ಲ. ಅದಕ್ಕೋಸ್ಕರ ಅಂತಲ್ಲ, ಅಂದರೆ ಇವಾಗ ಕಸ್ಟಮೈಸ್ ಕೊಡ್ತಾ ಇದ್ದಾರೆ, ಏನಾದರೂ ಐಟಮ್ ಮಾಡಿಸ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅಂದರೆ ಸುಮ್ಮನೆ ಇದು ಜ್ಯುವೆಲ್ರಿ ಅನ್ನೋದು ದಿನ ನಾಷ್ಟ ಮಾಡ್ದಂಗೆ ಊಟ ಮಾಡ್ದಂಗೆ ಅಲ್ವಲ್ಲ. ಏನೋ ಒಂದು ಅಕೇಶನ್ ಇರುತ್ತೆ, ಬರ್ತ್ಡೇ ಇರುತ್ತೆ, ಆ್ಯನಿವರ್ಸರಿ ಇರುತ್ತೆ, ಎಲ್ಲ ಯಾರಾದರೂ ಫ್ರೆಂಡ್ಸ್ದು ಇರುತ್ತೆ, ಸ್ಪೋರ್ಟ್ಸ್ದು ಸಮಥಿಂಗ್ ಆ್ಯನಿವರ್ಸರಿ, ಆ ಥರ ಏನೋ ಇರುತ್ತೆ. ಏನೋ ಇದ್ರೇ ಕೇಳೋದು. ಫಂಕ್ಷನ್ ಇರುತ್ತೆ, ಮದುವೆ ಇರುತ್ತೆ, ಆ ಟೈಮಲ್ಲೇ ಕೇಳ್ತಾರೆ ಈ ಥರ ನಮಗೆ ಬೇಕು, ಇದೇ ಬೇಕು ಪರ್ಟಿಕ್ಯುಲರ್ ಆಗಿ ಅಂತ. ಆ ಟೈಮಿಗೆ ಕೊಡಲಿಲ್ಲ ಅಂದರೆ ಬೈತಾರೆ. ಆ್ಯಂಡ್ ನಾವಿರೋ ಬ್ಯುಸಿಗೆ, ನಮ್ಮದಿರೋ ಕೆಲಸಕ್ಕೆ ದಿನ ಫೋನ್ ಮಾಡಿ, ಇಲ್ಲ 2 ದಿನಕ್ಕೊಂದೇ ಮಾಡಿ ಆಗಿದೆಯಾ ಅಂತ ಇದ್ದರೆ ನಾವು ಇರಿಟೇಷನ್ ತಗೊಂಡು, ಯಾವುದು ಒಂದು ದಿನ ಇರೋ ಮೂಡು ಒಂದು ದಿನ ಇರಲ್ಲ. ದಿನ ಫೋನ್ ಮಾಡಿ ಅಂತ ನಾವು ಹೇಳೋದು ಚೆನ್ನಾಗಿರಲ್ಲ. ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಚೈನ್ ಲಿಂಕ್, ಒಂದೊಂದೇ ಹೋಗಿ 1 ತಿಂಗಳು 2 ತಿಂಗಳು ಆದಮೇಲೆ ಏನಾಗುತ್ತೆ, ಅದು ಆಗಿರಲ್ಲ. ಇನ್ನೂ ಯಾವಾಗ ಆಗುತ್ತೋ ನಮಗೆ ಒಂದು ಕ್ಲಾರಿಟಿ ಇರಲ್ಲ. ಯಾಕಂದರೆ ಒಂದು ಮಾಡೋಕ್ಕಾಗಲ್ವಲ್ಲ, ಒಂದು ಬಲ್ಕಲ್ಲಿ ಮಾಡೋದು. ಒಂದು ಮಾಡಬೇಕು ಅಂತ ನಾವು ತಗೊಂಡ್ರು ಕೂಡ ಬೇರೆ ಏನೋ ಒಂದು ಕೆಲಸಗಳಿರ್ತವೆ, ಇದನ್ನು ಪಕ್ಕದಲ್ಲಿ ಇರ್ತೀವಿ, ಈ ಥರ ಆಗ್ತಾ ಇರುತ್ತೆ. ಹಿಂಗಿರೋದ್ರಿಂದ ಅವ್ರಿಗೆ ಪೇಷನ್ಸ್ ಕಡಿಮೆ ಇರುತ್ತೆ, ಪೇಷನ್ಸ್ ಇರಲ್ಲ. ಫೈನಲ್ ಆಗಿ ಒಂದು ಮಾತು ಅಂದ್ಬಿಡ್ತಾರೆ, ಮಾಡೋಕ್ಕಾಗಲಿಲ್ಲ ಅಂದರೆ ಯಾಕೆ ತೊಗೊಂಡಿದ್ದೀರಾ ಅಂತ. ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಮಾಡೋಕ್ಕಾಗಿಲ್ಲ ಅಂದರೆ ಯಾಕೆ ತಗೋಬೇಕು. ತಪ್ಪು ನಮ್ಮದೇ, ನಿಮ್ದಲ್ಲ, ನಾನು ಅವ್ರದ್ದಲ್ಲ. ಅವ್ರದ್ದು ತಪ್ಪು. ಅವ್ರು ಕೇಳೋದು ಒಳ್ಳೆಯದೇ, ಅವ್ರು ಬೇಕಂತ ಕೇಳ್ತಾರೆ, ಬಟ್ ಮಾಡೋಕ್ಕಾಗಲ್ಲ. ಏನೋ ಸ್ವಲ್ಪ ಒಂದೊಂದು ಸತಿ ಅಯ್ಯೋ ರಿಕ್ವೆಸ್ಟ್ ಮಾಡ್ತಾರೆ ಅಂತ ತಗೊಂಡು ಬೈಸ್ಕೊಂಡಿದ್ದು ಆಯಿತು. ಬೇಡ, ಸುಮ್ಮನೆ ನಮಗೆ ಆಶೀರ್ವಾದ ಕೊಡಲಿ, ನಮಗೆ ಬೈಯೋದು ಬೇಡ. ಹಾಂ, ಓಕೆ. ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ ನಮ್ಮದು ಅವೆನ್ಯೂ ರೋಡು, ಮಲ್ಲೇಶ್ವರಮು, ಸುಂಕದಕಟ್ಟೆಯಲ್ಲಿ 3 ಬ್ರ್ಯಾಂಚ್ ಇದೆ. 4ನೇ ಬ್ರ್ಯಾಂಚ್ ಇವಾಗ ವರ್ತೂರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ 5ನೇದು ಅನ್ಬೇಕದು, ಯಾಕೆಂದರೆ ಅವೆನ್ಯೂ ರೋಡಲ್ಲಿ 2 ಇದ್ದಾವೆ. ಒಂದನ್ನು ಸ್ವಲ್ಪ ಹೊರಗಡೆ ಇರೋದನ್ನು ಒಳಗಡೆ ತಂದಿದ್ದೀವಿ, ಹೊರಗಡೆ ಇರೋದು ಕೂಡ ಮತ್ತೆ ರೆಡಿ ಮಾಡ್ತಾಯಿದ್ದೀವಿ. ಒಂದು 10-15 ಡೇಸಲ್ಲಿ ಮತ್ತೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನಿಮಗೆ ಹೊಸ ಕಲೆಕ್ಷನ್ ಮಾತ್ರ ತೋರಿಸ್ತಾ ಇದ್ದೀನಿ. ಹಳೇದು ಏನೇನಿದೆ, ಹಳೇದು ಅಂದರೆ ವಾರದ್ದು 2 ವಾರದ್ದು ಅದಲ್ಲ. ಈ 2 ದಿನ 3 ದಿನದಲ್ಲಿ ಬಂದಿರೋದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಏನೇನಿದೆ ಅಂತ ಒಂದು ಸತಿ ಒಂದು ಲುಕ್ ಹಾಕಿ ಬನ್ನಿ. ಹಂಗೆ ನಿಮಗೆ, ನೀವು ವಿಡಿಯೋ ತೆಗಿತಾ ಇರೋರು ನಮ್ಮ ಕಲಾ ಮೇಡಮೇ. ಸೊ ಅವ್ರಿಗೆ ಗೊತ್ತು ಎಲ್ಲ, ಏನೇನು ಡೌಟ್ಸು, ಏನೇನು ಕ್ವಶನ್ಸು, ಈ ಥರ ಲಾಸ್ಟ್ ವೀಡಿಯೋದಲ್ಲಿ ತುಂಬಾ ಕ್ವಶನ್ಸು ಕೇಳಿದ್ದಾರೆ. ಈ ವಿಡಿಯೋದಲ್ಲಿ ಕೂಡ ಏನೋ ಸ್ವಲ್ಪ ಕ್ವಶನ್ಸ್ ಇದ್ದಾವೆ ಅಂತ ಹೇಳ್ತಾಯಿದ್ರು. ಕೇಳಿ, ನೋ ಪ್ರಾಬ್ಲಮ್. ಯಾವುದಕ್ಕೂ ಏನು ಕೇಳಿದ್ರು ಕೂಡ ಉತ್ತರ ಕೊಡ್ತೀನಿ. ಆಮೇಲೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಮೇಲ್ಗಡೆ ನಾವು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀವಿ, ಸ್ಟೋರ್ ನಂಬರು. ಇವತ್ತು ನಾವು ಅವೆನ್ಯೂ ರೋಡ್ ಸ್ಟೋರಲ್ಲಿದ್ದೀವಿ. ಅವೆನ್ಯೂ ರೋಡ್ ಸ್ಟೋರ್ದು ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ನೀವು ಇದರಲ್ಲಿ ಇವಾಗ ತೋರಿಸ್ತಾ ಇರೋದ್ರಲ್ಲಿ ನಿಮ್ಗೆ ಯಾವುದೇ ಇಷ್ಟ ಆದರೂ ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆ ಪ್ರೈಸ್ ಡೀಟೇಲ್ಸು ಆಲ್ಮೋಸ್ಟು ಎಲ್ಲ ಹೇಳ್ಬಿಡ್ತೀವಿ. ಆ್ಯಂಡ್ ಕೆಳಗಡೆ
ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಗ್ರೂಪು ಲಿಂಕು ಆಮೇಲೆ ಲೊಕೇಶನ್ ಲಿಂಕು ಎಲ್ಲ ಕೊಟ್ಟಿರ್ತೀವಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಲೊಕೇಶನ್ ಥರ ಅಥವಾ ಅದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಡೈರೆಕ್ಟು ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಬೋದು, ನೀವು ಕಾಲ್ ಮಾಡಿ ಬರ್ಬೋದು. ಗ್ರೂಪಲ್ಲಿ ಜಾಯ್ನ್ ಆದರೆ ನಿಮಗೆ ಇಲ್ಲಿ ತೋರಿಸ್ತಾ ಇರೋ ಪ್ರತಿಯೊಂದು ಇನ್ನೂ ಬೇರೆ ಬೇರೆದು ಯಾವುದೇ ಇರಲಿ ಗ್ರೂಪಲ್ಲಿ ಪ್ರೈಸ್ ಸಮೇತ ಗ್ರೂಪಲ್ಲಿ ಕೊಡ್ತೀವಿ. ವಿಡಿಯೋದಲ್ಲಿ ಪ್ರೈಸ್ ಸಮೇತ ಹೇಳೋದು ಚೆನ್ನಾಗಿರಲ್ಲ, ಯಾಕೆಂದರೆ ಅದು ಫ್ಲೋ ಮಿಸ್ ಆಗುತ್ತೆ. ಒಂದೊಂದು ರೇಟ್ ಹೇಳ್ಕೊತ ಹೋದರೆ ಬರೀ ರೇಟ್ ಹೇಳೋದು ಕೆಲಸ ಆಗಿಬಿಡುತ್ತೆ, ಕೆಲಸದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಸೊ ಅದರಿಂದ ಆದಷ್ಟು ನಾನು ರೇಂಜ್ ಹೇಳ್ಕೊಂಡು ಹೋಗ್ತೀನಿ. ಸೊ ದಯವಿಟ್ಟು ಪ್ರೈಸ್ ಹೇಳಿ ಅಂತ ಕೇಳಬೇಡಿ. ಪ್ರೈಸ್ ಬೇಕಂದರೆ ಗ್ರೂಪಲ್ಲಿ ಜಾಯ್ನ್ ಆಗಿ ಒಂದೊಂದು ಕೂಡ ಪ್ರೈಸ್ ಬರುತ್ತೆ ಅದರಲ್ಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನೋಡಿ ವಂಕಿಗಳು ತುಂಬ ಕಲೆಕ್ಷನ್ ಇದೆ, ಎಲ್ಲ ಹೊಸ ಹೊಸ ಕಲೆಕ್ಷನು. ಇನ್ನೂ ಇದೆಲ್ಲ ಇವಾಗ ಇಲ್ಲಿರೋದು ಎಲ್ಲೂ ಹೋಗಿಲ್ಲ. ಸುಮಾರು ಕಾಣಿಸ್ತಾ ಇದೆ ವಂಕಿ ತುಂಬ ಇದೆ, ಇನ್ನೂ ಇಲ್ಲಿನೂ ಇದೆ ನೋಡಿ ವಂಕಿಗಳು. ಲಾಸ್ಟ್ ವಿಡಿಯೋದಲ್ಲಿ ಇರಲಿಲ್ಲ. ಇನ್ಮೇಲೆ ನಿಮಗೆಲ್ಲ ಹಿಂಗೆ ಬಲ್ಕ್ ಎಲ್ಲೇ ಸಿಗ್ತಾ ಇರುತ್ತೆ. ಮಾಡಿದ್ರೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ಅಲ್ಲ ಸರ್? ಇದು ಮಾಡಿರೋದೇ ಅದಕ್ಕೆ. ನೀವು ಹೇಳ್ತಾ ಇದ್ರಲ್ವಾ ಸರ್ ಕಲೆಕ್ಷನ್ ಕಡಿಮೆ ಕೇಳ್ತಾವ್ರೆ, ಕಡಿಮೆ ಇದೆ ಅಂತವ್ರೆ ಅಂತ. ನಿಮ್ಮೆಲ್ಲರಿಗೆ ಒಳಗಡೆ ಇರೋದು ಅಲ್ಲಿ ಹೊರಗಡೆ ತೋರಿಸ್ಬೇಕಂದ್ರೆ ಒಂದು ಸ್ವಲ್ಪ ಮುಜುಗುರಿ ಅನ್ನಿಸ್ತು, ಏನೋ ಗೊತ್ತಿಲ್ಲ, ಜಾಸ್ತಿ ತೋರ್ಸಕ್ಕಂದ್ರೆ ನಿಂತ್ಕೊಳ್ಳೋದು ಜಾಗ ಇತ್ತು ಅಲ್ಲಿ, ಬರೀ ಕುಂತ್ಕೊಳ್ಳೋಕೆ ಜಾಗ ಇದ್ದಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಕುಂತ್ಕೊಂಡಿರೋದ್ರಿಂದ ನಿಮಗೆ ನಿಧಾನವಾಗಿ ಆರಾಮಾಗಿ ಒಂದೊಂದೇ ತೋರಿಸೋದಕ್ಕೆ ನಿಮಗೆ ಅವಕಾಶ ಸಿಗ್ತಾ ಇದೆ. ಆ್ಯಂಡ್ ಅದಕ್ಕೆ ತಕ್ಕಂಗೆ ನಾವು ಸ್ಟಾಕ್ ಕೂಡ ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ಸ್ಟಾಕು ಕೊಡ್ತಾ ಇದ್ದೀವಿ. ಓಕೆ ಸರ್, ಕಸ್ಟಮರ್ಗಳು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದ್ದಾರೆ ಸರ್. ಒಳಗಡೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಸಾರು. ನಾವು ಬಂದಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಹೌದು, ಅದೇ ಪ್ರಾಬ್ಲಮ್ ಇತ್ತು. ಓಕೆ, ಇದು ನೋಡ್ಕೊಂಬಿಡಿ, ಇದನ್ನು ತೆಗೆದುಬಿಡ್ತೀನಿ. ಇದರ ಕೆಳಗಡೆ ಇನ್ನೂ ಇದಾವೆ ಸರ್. ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಪ್ರೈಸ್ ಎಲ್ಲ ಮೆನ್ಷನ್ ಮಾಡಲ್ಲ. ಪ್ರೈಸ್ ನಾನು ಆವ್ರೇಜ್ ಪ್ರೈಸ್ ಹೇಳ್ಬಿಡ್ತೀನಿ, ತೋರಿಸ್ಕೊಂಡು ಬರ್ತೀನಿ ಒಂದೊಂದು ಡಿಸೈನ್. ನೋಡಿ 12,000 9,000 ಇದೆ, 48 ಗ್ರಾಮ್ಸ್ ಇದೆ. 9,000ದಿಂದ ಕೂಡ ಇದೆ, ಮಕ್ಕಳದು ಕೂಡ ಇದೆ. ಮಕ್ಕಳದು 6,000 ಇದೆ. ಆಮೇಲೆ ಮ್ಯಾಕ್ಸಿಮಮ್ 12,000 ಅಷ್ಟೇ. 11 ಇದು 9 ಡಿಫ್ರೆಂಟ್ 9,000ದಿಂದ ಸ್ಟಾರ್ಟಿಂಗ್ ಇದೆ, 9,600ರಿಂದ ಸ್ಟಾರ್ಟಿಂಗ್ ಇದೆ. 12,000 ಹೈಯೆಸ್ಟ್. ಓಕೆ ಸರ್, ಕ್ಲೀನಾಗಿ ತೋರಿಸ್ಕೊಂಬಿಡಿ, ಪಕ್ಕದಲ್ಲಿ ಇಟ್ಬಿಡ್ತೀನಿ. ಓಕೆ, ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಮಾರ್ಕ್ ಮಾಡಿ, ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ಕಳಿಸಿ, ಇಮಿಡಿಯೇಟ್ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಪ್ರತಿಯೊಂದು ಕೂಡ ನಂಬರ್ 1 ಡಿಸೈನ್ಸ್. ಓಕೆ ಸರ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಇದು ನೋಡ್ತೀನಿ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಪ್ರೀಮಿಯಂ ಇಯರಿಂಗ್ಸ್, ಡೈಮಂಡ್ ವರ್ಕು, ಡೈಮಂಡ್ ಡಿಸೈನು, ಡೈಮಂಡ್ ಫಿನಿಶಿಂಗು, ಸೌತ್ ಸ್ಕ್ರೂ, ಮೈಕ್ರಾನ್ ಪ್ಲೇಟಿಂಗು. ಸರ್, ಸ್ವಲ್ಪ ಕಸ್ಟಮರ್ಗಳಿಗೆ ಪ್ರೀಮಿಯಂ ಅಂದ್ರೆ ಏನಂತ ಕೇಳ್ತಾರೆ ಸರ್. ಇದು ಸ್ವಲ್ಪ ಕಾಸ್ಟ್ ಬರುತ್ತಲ್ವರ, ಪ್ರೀಮಿಯಂ ಅಂದ್ರೆ ಏನು ಅಂತ ಕ್ವಶನ್. ನೋಡಿ ಇಲ್ಲಿದೆ, ನೋಡಿ ನಾನು ಎರಡು ಕಂಪೇರ್ ಮಾಡಿ ಹೇಳ್ತೀನಿ. ಇಲ್ಲಿದೆ, ಇದು ನೋಡಿ, ಈ ವರ್ಕ್ ಬಂದು ಇದು 3 ಪೀಸ್. ಓಕೆ ಸರ್, ಓಕೆ. 3 ಪೀಸನ್ನು ಜಾಯಿಂಟ್ ಮಾಡಿ ಬಳೆ ಮಾಡಿರ್ತೀವಿ. ಬಳೆ ಮಾಡಿ ಸ್ಟೋನ್ಸು ಇದೆಲ್ಲ ಕೂಡ ಸುಮ್ಮನೆ ಹಂಗೆ ಇಟ್ಬಿಟ್ಟು ಮೇಲ್ಗಡೆ ಕವರ್ ಮಾಡೋದು. ಅಂದರೆ ಈ ಬ್ಯಾಂಗಲ್ ಮಾಡಬೇಕು ಅಂದರೆ ಒಂದು ವಾರಕ್ಕೆ 10 ಜೊತೆ ಮಾಡ್ಬೋದು. ಇದು ನಿಮ್ಮ ಲೆಫ್ಟಲ್ಲಿ ಈ ರೆಡ್ ಸ್ಟೋನ್ ಇರೋದು ಒಂದು ವಾರಕ್ಕೆ 10 ಜೊತೆ ಮಾಡ್ಬೋದು ಇದು. ಬಟ್ ಇದು ಇದೆಯಲ್ವಾ, ಇದು ಹಂಗಲ್ಲ. ಇದು ಫುಲ್ಲು ಗಟ್ಟಿ ಪ್ಲೇನಾಗಿ ಒಂದು ಕಡ್ಡಿಯನ್ನು ಬೆಂಡ್ ಮಾಡಿ ಅದರಲ್ಲಿ ಒಂದೊಂದು ಹೋಲ್ ಹಾಕಿದ ಮೇಲೆ ಈ ಡಿಸೈನ್ ಎಲ್ಲ ಇದೆಯಲ್ವ, ಇದೆಲ್ಲ ಫೈಲ್ ಮಾಡ್ತೀವಿ. ಒಂದೊಂದು ಪೀಸ್ ಇದೆಲ್ಲ ಫೈಲ್ ಮಾಡಿ ಬ್ಯಾಕ್ ಸೈಡ್ ಫಿನಿಶಿಂಗ್ ಕೊಟ್ಟು, ಅದಾದಮೇಲೆ ಸ್ಟೋನ್ ಫಿಟ್ಟಿಂಗ್ ಮಾಡಿ ಒಂದೊಂದು ಸ್ಟೋನ್ಗೆ ಇವಾಗ ನಾವು ಡೈಮಂಡ್ಸ್ ಫಿಟ್ಟಿಂಗ್ ಮಾಡಿ ಒಳಗಡೆ ನೀರು ಎಣ್ಣೆ ಹೋಗ್ಲಾರ್ದಂಗೆ ಸ್ಟೋನ್ ಸುತ್ತ ಹೊಡೆದು ಸ್ಟೋನನ್ನು ಫುಲ್ ಸ್ಟ್ರಾಂಗ್ ಫಿಟ್ಟಿಂಗ್ ಆದಮೇಲೆ ಅದರ ಮೇಲೆ ಮತ್ತೆ ಫೈಲ್ ಮಾಡ್ತೀವಿ. ಅಂದರೆ ಈ ಸ್ಟೋನ್ ಒಳಗಡೆ ಎಣ್ಣೆ ಇಳಿಯಲ್ಲ ಅಂತೀರಾ? ಎಣ್ಣೆ ಹೋಗಲ್ಲ, ನೀರು ಹೋಗಲ್ಲ, ಏನೂ ಹೋಗಲ್ಲ.
ಓಕೆ ಸರ್. ಹಾಂ, ಇವಾಗ ಹಳೆ ಕಾಲದ್ದು ಕಲ್ಲಿನ ಬಲೆ ಎಷ್ಟು ಜನ ಹಾಕ್ಕೊಂಡಿರ್ತಾರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು. ಅದು ಹಾಕಿದರೆ ಹೆಂಗೆ ಎಷ್ಟು ವರ್ಷ ಯೂಸ್ ಮಾಡಿದ್ರು ಯಾವ ಥರ ಇರುತ್ತೆ ಹಂಗೆ ಇರುತ್ತೆ. ಸೊ ಇದು ಮಾಡಬೇಕಂದ್ರೆ ಇದು 10 ಜೊತೆ ಒಂದು ವಾರಕ್ಕೆ ಮಾಡಿದರೆ ಇದು ಒಂದು ಜೊತೆ ಕೂಡ ಮಾಡೋಕ್ಕಾಗಲ್ಲ, 1 ವೀಕ್ಗೆ ಒಂದು ಜೊತೆ ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ಕೆಲಸ ಇದೆ. ಯಾಕೆಂದರೆ ಒಂದೊಂದು ಸ್ಟೋನು ಕೈಯಿಂದ ಫಿಟ್ ಮಾಡೋದು, ಉಜ್ಜೋದು, ಅದರ ಮೇಲೆ ಮಸೆ ಹಾಕಿ ಹೊಡೆಯೋದು, ಇದೆಲ್ಲ ಫೈಲಿಂಗು, ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ಮೇಡ್. ಸೊ ಈ ಥರ ಮಾಡಿರೋವೆ ಇದೆಲ್ಲ ಕೂಡ, ಪ್ರತಿಯೊಂದು ಕೂಡ ಇದೆಲ್ಲ ಪ್ರೀಮಿಯಮೇ. ಇದು ಈ ಡಿಸೈನ್ಸ್ ಇದು ಇಲ್ಲಿದೆ ನೋಡಿ, ಇಲ್ಲಿ ನೋಡೋಕ್ಕೆ ಇದು ಕೂಡ ಪ್ರೀಮಿಯಂ ಥರ ಕಾಣುತ್ತೆ, ಬಟ್ ಇದು ಪ್ರೀಮಿಯಂ ಅಲ್ಲ, ಗೊತ್ತಾಗುತ್ತೆ ನೋಡಿ. ಸ್ಟೋನ್ ಪಕ್ಕದಲ್ಲಿರೋ ಎಕ್ಸ್ಟ್ರಾ ಗೋಲ್ಡ್ ಥರ ಕಾಣ್ತಾ ಇರೋದು ಇದು ಯಾವುದು ಇದರಲ್ಲಿ ಇರಲ್ಲ, ಯಾಕಂದರೆ ಎಲ್ಲ ಫೈಲ್ ಮಾಡಿರ್ತೀವಿ, ಇದು ಫೈಲ್ ಮಾಡಲ್ಲ. ಇದು ಫೈಲ್ ಮಾಡಲ್ಲ. ಸೊ ಅದು ಪ್ರಾಬ್ಲಮ್ಮು. ಅದು ಹಂಗಿರೋದ್ರಿಂದ ಇದು ನಾರ್ಮಲು, ಇದು ಪ್ರೀಮಿಯಮ್ಮು. ಓಕೆ ಸರ್, ಸ್ವಲ್ಪ ಕಾಸ್ಟ್ ಆದರೂ ಪ್ರೀಮಿಯಂ ತಗೊಳ್ಳೋದು ಬೆಟರ್ ಅಲ್ವಾ ಸರ್? ಈ ಕೆಲಸಕ್ಕೆ ಆ ಕೆಲಸಕ್ಕೆ ಮರ್ಯಾದೆ ಅದು. ಈ ಕೆಲಸ ಹಿಂಗೆ ಮಾಡಬೇಕು ಅನ್ನೋದು ಆ್ಯಸ್ ಎ ವರ್ಕರ್, ನಾನು ಒಬ್ಬ ಕೆಲಸಗಾರನಾಗಿ ನಾನು ಹಿಂಗೆ ಮಾಡಬೇಕು. ಈ ಥರ ಬೆಂಗಾಲಿಯವರು ಮಾರ್ಕೆಟಲ್ಲಿ ನಿಮಗೆ ಇದು ಎಷ್ಟು ಬೇಕಾದರೂ ಸಿಗುತ್ತೆ. ಫಸ್ಟ್ ಇದು ಸಿಗಲ್ಲ ನಿಮಗೆ. ಯಾಕೆ ಸಿಗಲ್ಲ ಅಂದರೆ ನಾನೊಬ್ಬ ಕೆಲಸಗಾರ ಅಂತ ಹೇಳ್ತೀನಿ, ಬೇರೆಯವರು ಯಾರು ಅಂತ ನಾನು ಹೇಳಲ್ಲ. ನಾನೊಬ್ಬ ಕೆಲಸಗಾರನಾಗಿ ಆದಷ್ಟು ನಾನು ಮ್ಯಾಕ್ಸಿಮಮ್ ಎಷ್ಟು ನಾನು ಬೆಟರ್ ವರ್ಕ್ ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬೆಟರ್ ವರ್ಕ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ನೋಡಿ ನಾನು ಕೆಲವೊಂದು ತೋರಿಸ್ತೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಹಾಂ, ಆಮೇಲೆ ಇದರದ್ದು ಕೂಡ ಸ್ವಲ್ಪ ಪ್ರೈಸ್ ರೇಂಜ್ ಹೇಳ್ಬಿಡ್ತೀನಿ. ಇದು 2,500. ಓಕೆ ಸರ್. ಇದು 1930. ಇದು ಕೆಲವೊಂದು ನಾನು ಇಲ್ಲಿ ತೋರಿಸ್ತೀನಿ, ಆಮೇಲೆ ನೀವು ಹೆಂಗೂ ಗ್ರೂಪ್ಗೆ ಹಾಕ್ತೀರಾ, ಗ್ರೂಪಲ್ಲಿ ಇರೋರಿಗೆ ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ ಇದು ನೋಡಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಹೌದು ತುಂಬ ಚೆನ್ನಾಗಿದೆ ಸರ್, ತುಂಬ ಕ್ಯೂಟ್ ಆಗಿದೆ. ಇದು 1300. ಎಲ್ಲ ಹೊಸ ಡಿಸೈನ್ಸ್ ಸರ್, ತುಂಬ ಚೆನ್ನಾಗಿದೆ. ಇದು ಏಜ್ಡ್ ಪರ್ಸನ್ ಹಾಕೋಬಹುದು. ಹೌದು. ಓಕೆ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮಾಡರ್ನ್ ಲುಕ್, ಇದು ಹಿಂಗೆ ಮಾಡರ್ನ್ ಲುಕ್ಕು ಕೊಡುತ್ತೆ ಆ್ಯಂಡ್ ಟ್ರೆಡಿಷ್ನಲ್ ಲುಕ್ಕು ಕೊಡುತ್ತೆ, ಎರಡೂ ಥರನೂ ಕೊಡುತ್ತೆ. ಆಮೇಲೆ ಇದು ನೋಡಿ, ಇವಾಗಲೇ ಡೈಮಂಡಲ್ಲಿ ಮಾಡ್ಕೋಬೇಕಂದ್ರೆ 4 ಲಕ್ಷ ಬೇಕು. 4 ಲಕ್ಷ. ಇದರಲ್ಲಿ ಎಷ್ಟಿದೆ ಹೇಳಿ ಸರ್? ಇದರಲ್ಲಿ 3,149. 4 ಲಕ್ಷಕ್ಕೆ 3,000 ರೂಪಾಯಿ. ಹಾಂ, ಯಾಕಂದರೆ ಆ ಸೈಜ್ ಡೈಮಂಡು, ಆ ಕೆಲಸ ಅದೆಲ್ಲ ಮಾಡಬೇಕಂದ್ರೆ ನಿಮ್ಗೆ ಅಷ್ಟು ಹಾಗೆ ಆಗುತ್ತೆ. ಆಮೇಲೆ ಇದು ನೋಡಿ, ಇದು ಕೂಡ ಡೈಮಂಡ್ ಡಿಸೈನು. ಇದು ಮಾಡ್ಕೋಬೇಕಂದ್ರೂ ನಿಮಗೆ ಆಲ್ಮೋಸ್ಟ್ 1,4 ಲಕ್ಷ ಆಗುತ್ತೆ ಡೈಮಂಡಲ್ಲಿ. ಸೊ ನಾವೇನು ಕೊಡ್ತಾಯಿದ್ದೀವಿ ಇಲ್ಲಿ 1,250, 1%. ಡೈಮಂಡಲ್ಲಿ 1% ಡಿಸೈನು ನೋಡಿ. ಸೊ ಆಲ್ಮೋಸ್ಟ್ ತೋರಿಸಿದ್ದೀನಿ, ಇನ್ನು ಸ್ವಲ್ಪ ಸಿಮಿಲರೇ ಇರ್ತವೆ. ಓಕೆ, ಆಮೇಲೆ ಬ್ಯಾಂಗಲ್ಸು ನೋಡಿ, ಇದು ಕೂಡ ಪ್ರೀಮಿಯಮು ಡೈಮಂಡ್ ಬ್ಯಾಂಗಲ್ಸು. ಇದರಲ್ಲಿ 26, 28 ಎರಡೇ ಸೈಜ್ ಇರೋದು. ಆ್ಯಕ್ಚುಲಿ ಇದು 210 ಆರ್ಡರ್ ಮಾಡ್ತೀನಿ. ಇದುವರೆಗೂ ನಾನು ಹೇಳ್ತಾ ಇದ್ದಿದ್ದು ಆರ್ಡರ್ ಮಾಡಲ್ಲ ಅಂತ, ಇದು ಬೇಕಂದರೆ ಆರ್ಡ್ರಲ್ಲಿ ಮಾಡಿಕೊಡ್ತೀನಿ. ಬಟ್ ಟೈಮು ಹೇಳೋಕ್ಕಾಗಲ್ಲ, ನಮ್ಮನ್ನು ಪ್ರೆಷರ್ ಮಾಡಬೇಡಿ. ಆರ್ಡ್ರಲ್ಲಿ ಕಂಪಲ್ಸರಿ ನಮಗೆ ಬೇಕೇ ಬೇಕು ಅಂದರೆ ಮಾಡಿಕೊಡ್ತೀನಿ. ನಿನ್ನೆ ನೀವು ನೋಡಿದ್ರಲ್ವಾ, ಟೋಟಲ್ ಇದು 7 ಪೇರ್ ರೆಡಿ ಆಗಿತ್ತು. 2 ರೆಡ್, 2 ರೆಡ್, 2 ಗ್ರೀನು, 3 ವೈಟು, 2 ರೆಡ್ 2 ಗ್ರೀನು ಖಾಲಿ. ಇವಾಗ ಬರೀ ವೈಟ್ ಇದೆ. ಇದರಲ್ಲಿ ಕೂಡ ಒಬ್ಬರು ಯಾರೋ ಕೇಳಿದ್ದಾರೆ 28ಅಲ್ಲಿ ಒಂದು ಹೋಗುತ್ತೆ, ಇನ್ನು 26 ಒಂದು 28 ಒಂದು ಇರುತ್ತೆ. ಓಕೆ, ಆ್ಯಂಡ್ ಇದು ಕಾಮನ್ ರೆಗ್ಯುಲರ್ದು, ಇದು ನಾರ್ಮಲ್ ಬ್ಯಾಂಗಲು. ಬಟ್ ಇದು ಕೂಡ ಏನು ಕಡಿಮೆ ಇಲ್ಲ, ನೋಡೋದಕ್ಕೆ ಲುಕ್ ವೈಸ್ ಹಂಗೆ ಇರುತ್ತೆ. ಬಟ್ ಈ ವರ್ಕ್ ಡಿಫ್ರೆಂಟು, ಇದು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ. ದೆನ್ ಇದು ಕೂಡ ನೋಡಿ, ಪ್ಯಾಟರ್ನ್ ಅದೇ ಡೈಮಂಡ್ ಪ್ಯಾಟರ್ನೇ, ಬಟ್ ವರ್ಕ್ ಪ್ಯಾಟರ್ನ್ ಡೈಮಂಡ್ ಥರ ಮಾಡಿರೋದು ಅಲ್ಲ, ಅಷ್ಟೇ ಡಿಫ್ರೆನ್ಸು. ಓಕೆ, ಆ್ಯಂಡ್ ಇದು ಬಂದು ಗ್ರೀನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು 2 ಜೊತೆ ಮಾಡಿದ್ದೀವಿ. ಸ್ವಲ್ಪ ಸೈಜು 26, 24, 28 ಮೂರಿದೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚಿಂಗು. ಹೌದು. ಆ್ಯಂಡ್ ಇದು ಕೂಡ ರೆಡ್ಡು ವೈಟು ಸ್ಕ್ವಯರ್ ಶೇಪಲ್ಲಿ ಕೊಟ್ಟಿದ್ದೀವಿ. ದೆನ್ ಇದು ನಕಾಶ್ ಟೈಪ್ ಬ್ಯಾಂಗಲ್ಸು. ಸೊ ಇದೆಲ್ಲ ಸ್ಕ್ರೂ ಬ್ಯಾಂಗಲ್ಸೇ. ಎಷ್ಟು ಕೇಳ್ತಾ ಇದ್ರಿ ನೋಡಿ, ಎಷ್ಟೊಂದು ಇದ್ದಾವೆ, ಇಷ್ಟೊಂದು ಕೊಟ್ಟಿದ್ದೀನಿ.
ಓಕೆ. ಸೈಜ್ ಏನು ಅವಶ್ಯಕತೆ ಇರೋದು? ಇದು ನಾರ್ಮಲ್, ಇದು 2.4 2.6 ಬರುತ್ತೆ. 2.4 ಇಂದ 2.8 ತನಕ 2.10 ಅವರು ಕೂಡ ಯೂಸ್ ಮಾಡ್ಬೋದು. ಸ್ಕ್ರೂ ಬರೋದ್ರಿಂದ ಏನು? ಹಾಂ, ಸ್ಕ್ರೂ ಬರೋದ್ರಿಂದ 2.10 ತನಕನೂ ಯೂಸ್ ಮಾಡ್ಬೋದು. ಸೊ ಡಿಫ್ರೆಂಟ್ ಈ ಸತಿ ಸ್ವಲ್ಪ ಸ್ಟೋನ್ಸು ಅಪಿಯರೆನ್ಸ್ ಇರಲಿ ಅಂತ ಸ್ವಲ್ಪ ಸ್ಟೋನ್ಸು ರೆಡ್ ಗ್ರೀನು ಜಾಸ್ತಿ ಯೂಸ್ ಮಾಡಿದ್ದೀವಿ. ಬಟ್ ಇದು ತುಂಬ ಚೆನ್ನಾಗಿದೆ. ನಮ್ಮ ಹತ್ರ ಬರೋ ಕಲೆಕ್ಷನ್ ಎಲ್ಲ ಡಿಫ್ರೆಂಟೇ ಸರ್. ಎಲ್ಲ ಡಿಫ್ರೆಂಟೇ ಇರುತ್ತೆ, ನಾವು ಕೂಡ ಡಿಫ್ರೆಂಟೇ. ಹಾಂ, ವೆರಿ ಸಿಂಪಲ್. ಇದು ಒಂದು ಮಾತ್ರ ಇಲ್ಲಿ ಯಾಕೋ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದೆ ಪಾಪ ಇದು ಸರ್. ಯಾಕಂದ್ರೆ ಇದು ಲಾಸ್ಟ್ ಟೈಮ್ ನೀವು ತೋರಿಸಿದ್ರಿ, ಇದು ಮಿಕ್ಕಿರೋದೇ ಒಂದೇ ಒಂದು ಪೀಸು, ಅದು ಒಂದೇ ಒಂದು ಮಾತ್ರ. ಹೌದಾ? ಎಲ್ಲ ಆಯಿತು ಓಕೆ. ದೆನ್ ಇದು ನಮ್ಮ ಸ್ಪೆಷಲ್ ಸಂಕಲ್ಪ ಸ್ಪೆಷಲ್. ಇದು ಇನ್ನೂ ರೆಡಿ ಆಗ್ತಾ ಇದ್ದಾವೆ. ನಾನು ಮಧ್ಯದಲ್ಲೇ ನಾನೇ ತಂದುಬಿಟ್ಟೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ. ನೋಡಿ, ಇನ್ನೂ ರೆಡಿ ಆಗ್ತಾ ಇದ್ದಾವೆ. ಈ ಸತಿ ಸ್ವಲ್ಪ ಈ ಥರನೂ ಕೊಟ್ಟಿದ್ದೀವಿ. ಡಿಫ್ರೆಂಟ್ ಆಗಿದೆ ಸರ್ ಇದು. ಹಾಂ, ಇದು ಎಲ್ಲ ಸುಂಕುತ್ಕಟ್ಟೆಯಲ್ಲಿ ರೆಡಿ ಆಗ್ತಾ ಇದೆ. ಹಾಂ, ನಾಗರ ಪೆಂಡೆಂಟು. ಇದು ಮಾಡ್ತಾ ಇದ್ದಂಗೆ ಅಲ್ಲಿ ಹೋಗ್ಬಿಡ್ತಾ ಇದ್ದಾವೆ ಸುಂಕುತ್ಕಟ್ಟೆಯಲ್ಲಿ. ಹಿಂಗೆ ಮಾಡ್ತಾ ಇರ್ತೀವಿ, ಅಲ್ಲಿ ಇಟ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ಇದೆಲ್ಲ ಜೋಡಿಸ್ತಾ ಇರ್ತೀವಿ. ಯಾರೋ ಒಬ್ಬರು ಬರ್ತಾರೆ, ಆ ಜೋಡಿಸಿರೋದ್ರಲ್ಲಿ ಒಂದು ಎತ್ಕೊಂಡು ಹೋಗ್ತಾರೆ. ಇಲ್ಲಿರೋದಾ? ಹಾಂ, ಇಟ್ಕೊಂಡಿರಿ, ನಿಮ್ಮ ಹತ್ರನೇ ಇಟ್ಕೊಂಡಿರಿ, ಯಾರಿಗೇನು ಬೇಕೋ ಬಂದು ತಗೊಂಡು ಹೋಗ್ತಾರೆ. ರೂಲ್ಸ್ ಇವಾಗ ಚೇಂಜ್ ಆಗಿದಾವಲ್ವಾ, ಇವಾಗ ಎಲ್ಲ ರೆಡಿ ಆಗಿರೋದೆಲ್ಲ ಕೂಡ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನೀವು ಬೇರೆ ಶಾಪ್ಗೆ ಡಿವೈಡ್ ಆಗಿ ಹೋಗುತ್ತೆ. ಸರ್, ಬೆಳಗ್ಗೆ ಒಂದು ಕಸ್ಟಮರ್ ಬಂದಿದ್ರು, ಅವರು ಮಾರ್ತಳ್ಳಿಯಿಂದ ಬಂದಿದ್ರು. ಲಾಸ್ಟ್ ವಿಡಿಯೋ ನೋಡೋದ್ರಂತ ಅವರು. ವರ್ತುರಲ್ಲಿ ಯಾವಾಗ ಓಪನ್ ಆಗುತ್ತೆ? ಆಗಸ್ಟ್ 3. ಅವರಿಗೆ ವೈಟ್ ಫೀಲ್ಡ್ ನಿಯರ್ ಬೈ ಅಂತೆ. ಆಗಸ್ಟ್ 3ನೇ ತಾರೀಕು. ಆಗಸ್ಟ್ 3. ಹಾಂ ಸರ್, ಇದೆಲ್ಲ ಪೆಂಡೆಂಟ್ಸಾ? ಇದೆಲ್ಲ ಪೆಂಡೆಂಟ್ಸು, ಸ್ಪೆಷಲಿ ಕೊಕ್ಕೈತಾಯ್ತಿ ಪೆಂಡೆಂಟ್ಸು. ಡಿಫ್ರೆಂಟ್ ಆಗಿದೆ ಸರ್. ಎಲ್ಲ ಡಿಫ್ರೆಂಟೇ ನೋಡೋಕೆ ಒಂದೇ ಥರ ಕಾಣ್ತವೆ. ಎಲ್ಲ ಕೊಕ್ಕೈತಾಯ್ತಿ ಡಿಸೈನ್ಸು ಎಲ್ಲ ಗ್ರೀನು, ಪಿಂಕ್, ತುಂಬ ಅಂದರೆ ತುಂಬ ಡಿಫ್ರೆನ್ಸಸ್ ಇದ್ದಾವೆ. ನೋಡಿ, ಒಂದು ಸ್ಟೋನ್ಸ್ ಕೊಟ್ಟಿದ್ದೀವಿ, ಒಂದು ಈ ಡೈ ಕೊಟ್ಟಿದ್ದೀವಿ, ಒಂದು ಬೇರೆ ಡೈ ಕೊಟ್ಟಿದ್ದೀವಿ, ಮಧ್ಯದಲ್ಲಿ ಸ್ಟೋನ್ ಕೊಟ್ಟಿದ್ದೀವಿ. ಎಷ್ಟು ಆಲ್ಮೋಸ್ಟ್ ಒಂದು 25 ಪೆಂಡೆಂಟ್ಸ್ ಇದ್ದಾವೆ. ಎಲ್ಲ ಕೊಕ್ಕೈತಾಯ್ತಿ ಪೆಂಡೆಂಟ್ಸು. ಸೊ ಆಮೇಲೆ ಇದು ಸಿಂಪಲ್ ಪೆಂಡೆಂಟು. ಇದಕ್ಕೆ ನೀವು ಮುತ್ತಿನ ಚೈನ್ ಹಾಕ್ಕೋಬೋದು, ಸೈಡಲ್ಲಿ ಬರೀ ಚೈನ್ ಹಾಕ್ಕೋಬೋದು, ಇಲ್ಲ ಮಾಂಗಲ್ಯ ಇದು ಬ್ಲ್ಯಾಕ್ ಬೀಡ್ಸ್ ಹಾಕ್ಕೋಬೋದು. ಸೊ ಇದರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಈ ಚೌಕರ್ ಥರ ಕೂಡ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಚೌಕರ್ ಥರನೂ ಯೂಸ್ ಆಗುತ್ತೆ. ಈವನ್ ಕೆಲವೊಬ್ರು ಬಾಜು ಬಂದ್ ಥರ ಕೂಡ ಯೂಸ್ ಮಾಡ್ಬೋದು. ಹೌದು. ಸೊ ದೆನ್ ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಇದು ಸ್ವಲ್ಪ ಹೊಸ ಐಟಮು, ಡಿಫ್ರೆಂಟ್ ಐಟಮು. ನಾರ್ಮಲಿ ಇದು ಹೊರಗಡೆ ಏನು ಮಾಡ್ತಾರೆ ಅಂದರೆ ಮುತ್ತು ಥ್ರೆಡ್ಡಲ್ಲಿ ಹಾಕ್ಬಿಟ್ಟು ಏನೇನೋ ಮಾಡಿರ್ತಾರೆ, ಚಿತ್ರಾನ್ನ ಮಾಡಿರ್ತಾರೆ. ಹೌದು, ಸಿಲ್ವರ್ ಕಂಬಿನೇ, ಫುಲ್ ಸಿಲ್ವರ್ ಕಂಬಿ. ಪ್ಲಸ್ ಈ ಬೀಡ್ಸು ಕೂಡ ಎಲ್ಲ ಒರಿಜಿನಲ್ ಬೀಡ್ಸ್. ಇದು ಒರಿಜಿನಲ್ ಬೀಡ್ಸು. ಮುತ್ತು ಆಗಲಿ, ಮುತ್ತು ಒರಿಜಿನಲ್ಲು. ನೋಡಿ, ಪಾಲಿಶ್ ನಾವು ಮುತ್ತು ಸುತ್ತಿದ ಮೇಲೆ ಪಾಲಿಶಿಗೆ ಕಲಿಸ್ತೀವಿ. ಓಕೆ ಸರ್. ನಾರ್ಮಲಿ ನಿಮಗೆ ಫಸ್ಟ್ ಕಂಬಿಗೆ ಪಾಲಿಶ್ ಹಾಕಿ ಆಮೇಲೆ ಸುತ್ತಾರೆ, ಯಾಕೆಂದರೆ ಮುತ್ತು ಅದು ಹೋಗ್ಬಿಡುತ್ತೆ. ಬಟ್ ನಮ್ಮದು ಒರಿಜಿನಲ್ ಮುತ್ತು 250 ಡಿಗ್ರೀಸ್ ಹೀಟ್ ವಾಟ್ರಲ್ಲಿ ಡಿಪ್ ಆಗಿ ಬಂದರೂ ಕೂಡ ಮುತ್ತು ಏನೂ ಆಗಿ ಇರಲ್ಲ. ಸೊ ಆ ಕ್ವಾಲಿಟಿ ಇರುತ್ತೆ. ಸೊ ಇದೆಲ್ಲ ಕೂಡ ಈ ಬೀಡ್ಸ್ ಎಲ್ಲ ಕೂಡ ಹಂಗೆ ಇರುತ್ತೆ. ಇದು ಡಿಫ್ರೆಂಟ್ ಡಿಸೈನ್ಸ್ ಕೊಟ್ಟಿದ್ವಿ. ಮುತ್ತಲ್ಲಿ ಗುಂಡು ಪ್ಲಸ್ ಗ್ರೀನ್ ಬೀಡ್ಸು ಈ ಥರ ಎಲ್ಲ ಡಿಸೈನ್ಸ್ ಕೊಟ್ಟಿದ್ವಿ. ಇದರದ್ದು ಪ್ರೈಸ್ ಬಂದು ಆ್ಯಾವ್ರೇಜು 8,800 ಇಂದ 9,600 ಅಷ್ಟೇ. 8 to 9,000 ಅನ್ಕೊಳ್ಳಿ. ಇದಾ? ಬಟ್ ಮೋಹನ್ಮಾಲ ಅಲ್ಲ, ಗುಂಡು ಮಾತ್ರ ಮೋಹನ್ಮಾಲ ಗುಂಡು. ಇದು ಈ ಥರ ಕೊಟ್ಟಿದ್ದೀವಿ. ಇದರಲ್ಲಿ ಲಾಕ್ ಆಗಿದೆ, ಅದರಿಂದ ನಾನು ಬಂತು ಬಿಡಿ. ಇವತ್ತು ನನ್ನ ಶರ್ಟು ಹೋಲಿ ಶರ್ಟು, ಅದಕ್ಕೆ ನಿಮಗೆ ಕ್ಲೀನಾಗಿ ಕಾಣಲ್ಲ. ಓಕೆ. ಆ್ಯಂಡ್ ಇದು ಆಲ್ರೆಡಿ ಕೊಟ್ಟಿದ್ದೀವಿ, ತುಂಬ ಡಿಸೈನ್ಸ್ ಕೊಟ್ಟಿದ್ದೀವಿ ಇದು. ಬಟ್ ಫಸ್ಟ್ ಟೈಮು ಇದರಲ್ಲಿ ಥ್ರೆಡ್ಡಲ್ಲಿ ಹಾಕಿ ಮುತ್ತು ಕೊಡ್ತಾಯಿದ್ವಿ. ಈ ಸತಿ ಅದರಲ್ಲಿ ಕೂಡ ನಾವು ಸಿಲ್ವರ್ ಹಾಕಿ ಟ್ವಿಸ್ಟ್ ಮಾಡಿ ಕೊಟ್ಟಿರೋದು ಇದು. ಸೊ ಸ್ಟ್ರಾಂಗ್ ಆಗಿರುತ್ತೆ. ಇದು ಈ ಥರ ಮೊದಲು ಈ ಥರ ಬಂಚ್ ಹಾಕಿ ಕೊಡ್ತಾಯಿದ್ವಿ. ಆಮೇಲೆ ಇದೊಂದು ಬ್ಯಾಚ್ ಈ ಕಡೆ ಬಂದ್ಬಿಟ್ಟಿದೆ. ಈ ನೆಕ್ಲೆಸ್ಗಳೆಲ್ಲ ಅಲ್ಲಿದ್ದಾವೆ. ಇದು ಮಿಸ್ ಆಗಿ ಇಲ್ಲಿ ಬಂದ್ಬಿಟ್ಟಿದೆ. ತೋರಿಸ್ಬಿಡಿ. ಅಷ್ಟೇನಾ? ಇನ್ನೂ ಇದ್ದಾವೆ, ಇನ್ನೂ ಇದೆ, ತೋರಿಸ್ತೀನಿ. ನೋಡಿ, ಸಿಂಪಲ್ ನೆಕ್ಲೆಸ್. ಸಿಂಪಲ್ 6,500
22-25 ಗ್ರಾಮು. ಬಟ್ ಇದರಲ್ಲಿ ಈ ಸತಿ ಸ್ಪೆಷಲ್ ಏನಂದರೆ ಮಧ್ಯ ಮಧ್ಯ ಸ್ಟೋನ್ಸ್ ಕೊಟ್ಟಿದ್ವಿ, ಎಕ್ಸ್ಟ್ರಾ ಅಪಿರಿಯನ್ಸ್. ನೋಡಿ ಇಲ್ಲಿ ಸ್ಟೋನ್ಸ್ ಬಂದಿದೆ, ಮಧ್ಯದಲ್ಲಿ ಲಕ್ಷ್ಮಿ ಬಂದಿದೆ, ಇಲ್ಲಿ ಸ್ಟೋನ್ ಬಂದು ಮಧ್ಯದಲ್ಲಿ ಮತ್ತೆ ರೆಡ್ ಸ್ಟೋನ್ ಕೊಟ್ಟಿದ್ದೀವಿ. ಸೊ ಇಲ್ಲೆಲ್ಲ ಸ್ಟೋನ್ಸ್ ಕೊಟ್ಟಿದ್ದೀವಿ. ಸೊ ನಾರ್ಮಲ್ ಆಗಿ ಮೊದಲು ಇದು ಮಾಡಿದ್ವಿ ಲಾಸ್ಟ್ ವೀಕು, ಈ ವೀಕು ಇದು. ಸೊ ಇದು ತುಂಬ ಇದ್ದಾವೆ. ಇದು ಆಲ್ಮೋಸ್ಟು 40 ನೆಕ್ಲೆಸ್ಗಳಿದ್ದಾವೆ. ಆ ಕಡೆ ಇದ್ದಾವೆ, ಬನ್ನಿ ಹಂಗೆ ಬನ್ನಿ ತೋರಿಸ್ಕೊಳ್ತಾ ಬನ್ನಿ, ಹೇಳ್ತೀನಿ. ಏನು ಸರ್ ಇಷ್ಟೊಂದು ಜುಮ್ಕಾಗಳಿದೆ? ಜುಮ್ಕಾಗಳು ಇದರಲ್ಲಿ ಇನ್ನೊಂದು 20-30 ಜೊತೆ ಇನ್ನೂ ಬೀಡ್ಸ್ ಹಾಕೋದು ಪೆಂಡಿಂಗ್ ಇದೆ. ನೀವು ವಿಡಿಯೋ ಮಾಡ್ತೀರಾ ಅಂತ ನಾನು ಹಾಗೆ ತಂದುಬಿಟ್ಟಿದ್ದೀನಿ. ಇದರಲ್ಲಿ ಕೂಡ ನೋಡಿ ಈ ಸತೆ ಬರೀ ವಾಲೆಗೆ ಮರಿ ನಾರ್ಮಲಿ ಈ ಥರ ಪ್ಲೈನ್ ಎಲ್ಲಿದ್ದಾವೆ, ಇಲ್ಲಿದೆ, ಪ್ಲೈನ್ ವಾಲೆ ಕೊಡ್ತಾಯಿದ್ವಿ. ಈ ಸತಿ ಕಲ್ಲಿನ ವಾಲೆ ಕೊಡ್ತಾಯಿದ್ವಿ. ಕಲ್ಲಿನ ವಾಲೆಗೆ ಇದು ಜುಮ್ಕಿ ಈ ಥರದ್ದು ಕೆಳಗಡೆ ಪ್ಲೈನ್. ಹೌದು ಹೌದು ಸರ್. ಇನ್ನೊಂದು ಕಸ್ಟಮರ್ ಕೇಳ್ತಾ ಇದ್ದಾರೆ, ಇದು ರಿಮೂವಬಲ್ ಕೊಡ್ತೀರಾ ನಮಗೆ ಅಂತ ಕೇಳ್ತಾ ಇದ್ದಾರೆ ಸರ್. ರಿಮೂವಬಲ್ ಮಾಡೋಕ್ಕಾಗಲ್ಲ, ಟ್ರೈ ಮಾಡೋಣ ಈ ಸತಿ, ಟ್ರೈ ಮಾಡೋಣ. ಕೇಳ್ತಾ ಇದ್ದಾರೆ ಸರ್ ನಮಗೆ ರಿಮೂವಬಲ್ ಆಪ್ಷನ್ ಕೊಡಿ ನಮಗೆ. ಸೊ ಕಸ್ಟಮರ್ ಕೇಳಿದಾರೆ ಅಂದರೆ ಕೊಡಲೇಬೇಕು, ಕೊಡೋಣ. ಸೊ ರಿಮೂವಬಲ್ ಬೇಕಾ? ಆಯಿತು. ಇಯರಿಂಗ್ ಸಪ್ರೇಟು, ಜುಮ್ಕಿ ಸಪ್ರೇಟು. ಓಕೆ, ರಿಂಗ್ ಹಾಕ್ಕೊಡ್ತೀನಿ. ಯಾವ ಥರ ಚಿನ್ನದ್ರಲ್ಲಿ ರಿಂಗ್ ಹಾಕ್ಕೊಡ್ತೀವಿ, ಎಂಟ್ರಿಂಗ್ ಅಂತೀವಿ, ಅದು ಹಾಕ್ಕೊಡ್ತೀನಿ. ಇದು ನೋಡಿ, ಇದು ನೋಡಿ, ಇದಕ್ಕೆ ಆ್ಯಂಟಿಕ್ ಪಾಲಿಶ್ ಹಾಕಿದರೆ ಇದು ಗೋಲ್ಡ್ ಪಾಲಿಶ್ ಅಲ್ಲ ಸರ್? ಇದು ಗೋಲ್ಡ್ ಪಾಲಿಶ್. ಇವಾಗ ಇರೋದೆಲ್ಲ ಕೂಡ ಬರೀ ಗೋಲ್ಡ್ ಪಾಲಿಶಲ್ಲಿ ಇದ್ದಾವೆ. ನಿಮ್ಗೆ ಯಾವ ಪಾಲಿಶ್ ಬೇಕೋ ನಾವು ಹಾಕ್ಕೊಡ್ತೀವಿ. ಓಕೆ ನೋಡಿ, ರೆಡ್, ಗ್ರೀನು. ಇನ್ನು ಈ ಥರದ್ದು ತುಂಬ ಜನ ಕೇಳ್ತಾ ಇದ್ರು ಪಾಪ. ನಮ್ಮ ಗ್ರೂಪ್ಗೆ ನಾಳೆ, ಯಾಕಂದ್ರೆ ನೀವು ವಿಡಿಯೋದಲ್ಲಿ ತೋರಿಸ್ತೀರಾ, ಬಟ್ ಅಷ್ಟು ಕ್ಲಿಯರ್ ಇರಲ್ಲ. ನಾಳೆ ನೋಡಿ, ಇವತ್ತು ಬೆಳಗ್ಗೆ ಎಲ್ಲ ಕುಂತ್ಕೊಂಡು ನಾನು ಇದು ಫೋಟೋಸ್ ತೆಗೆದಿದ್ದೀನಿ, ಅದು ಫೋಟೋಸ್ ತೆಗೆದಿದ್ದೀನಿ. ಈ ಜುಮ್ಕಿ ನಿಧಾನವಾಗಿ ತೆಗಿಬೇಕು, ಒಂದೊಂದು ತೆಗಿಬೇಕಲ್ವಾ ಇದೆಲ್ಲ. ಈ ಪೆಂಡೆಂಟ್ಸು ಇವಾಗ ನೀವೇನು ನೋಡಿದ್ರ ಇದೆಲ್ಲ ಫೋಟೋಸ್ ರೆಡಿ ಇದ್ದಾವೆ. ಈ ಜುಮ್ಕೀಸ್ ಮಾತ್ರ ನಾಳೆ ಕೊಡ್ತೀನಿ. ಇನ್ನು ಮೇಲೆ ಇರೋದು ಕೂಡ ರೆಡಿ ಇದ್ದಾವೆ. ಹಾಂ ಓಕೆ. ಹಾಂ, ಇದು ಸ್ಪೆಷಲ್ ತುಂಬ ಡಿಫ್ರೆಂಟ್ ಇದೆ ಸರ್. ಇದು ಎಲ್ಲನೂ ಹಂಗೆ ಇದ್ದಾವೆ, ಎಲ್ಲ ಪ್ರತಿಯೊಂದು ಯಾವುದು ಕೂಡ ಸೇಮ್ ಡಿಸೈನ್ ಇಲ್ಲ, ಎಲ್ಲ ಡಿಫ್ರೆಂಟ್ ಡಿಸೈನ್ಸ್. ನೋಡಿ ಕ್ಲೀನಾಗಿ ತೋರಿಸಿ ಒಂದು ಸತಿ. ಮೇಲೆಯಿಂದ ಕೆಳಗಡೆಗೆ ಇದು ಸ್ಕ್ವೈರ್ ಸ್ಟೋನ್ಸ್ ಬಂದು ಚೈನ್ ಕೊಟ್ಟು ಕೆಳಗಡೆ ಲಕ್ಷ್ಮಿ ಕೊಟ್ಟಿದ್ದೀವಿ. ಇದರಲ್ಲಿ ಮತ್ತೆ ಗ್ರೀನ್ ಕ್ಲಿಪ್ಸ್ ಸಣ್ಣದಾಗಿ ಕೊಟ್ಟಿದ್ದೀವಿ. ಇದು ನೋಡಿ, ಇದೆಲ್ಲ ಕೂಡ 7,500 ಇಂದ ಹಿಡಿದು 9,500 ತನಕ ಇದ್ದಾವೆ. ಇದು ನೋಡಿ ಏನು ಸಖತ್ತಾಗಿದೆ ಅಂದರೆ, ಸೂಪರ್ ಸರ್. ನಿಮಗೆ ಕ್ಲೀನಾಗಿ ಗೊತ್ತಾಗ್ತಾ ಇದೆಯಾ? ಹಿಂಗೆ ಕೈ ಅಡ್ಡ ಇಡ್ಲ ಕಾಣಿಸ್ತಾ ಇದೆ ಸರ್. ಓಕೆ, ಸೂಪರ್. ಎಲ್ಲಿ ಸರ್ ಹುಡ್ಕೊಂಡು ಬರ್ತೀರಾ ಈ ಡಿಸೈನ್ ಎಲ್ಲ ನೀವು? ಎಲ್ಲಿ ಹುಡ್ಕೋದಿಲ್ಲ, ಇದು ಹುಡ್ಕಿದ್ರೆ ಸಿಗೋ ಡಿಸೈನ್ಸ್ ಅಲ್ಲ, ಇದು ಮಾಡಿದರೆ ಕ್ರಿಯೇಟ್ ಆಗ್ತದೆ. ತುಂಬಾನೇ ಚೆನ್ನಾಗಿದೆ ಸರ್ ಇದು ಪಿಕಾಕ್. ಸೊ ನೆನಪಿದೆಯಲ್ವಾ ನೋಡೋರಿಗೆ, ವ್ಯೂವರ್ಸ್ಗೆ, ಈ ಥರ ಇಡಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಮಿಡಿಯೇಟಾಗಿ ನಿಮಗೆ ಪ್ರೈಸ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಓಕೆ, ಇನ್ನೊಂದೆರಡು ತೋರಿಸ್ತೀನಿ ಅದೇ ಥರ. ಯಾವುದು ನನಗೆ ಬೆಸ್ಟ್ ಅನ್ನಿಸ್ತಾ ಇದೆ ಇರೋದರಲ್ಲಿ ಅದನ್ನು ನಾನು ಈ ಥರ ಕೈ ಇಟ್ಟು ತೋರಿಸ್ತಾ ಇದ್ದೀನಿ. ಯಾವುದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಅನ್ನೋದು ಒಂದು ಸತಿ ಕ್ಲೀನಾಗಿ ಒಂದು ಸತಿ ತೋರಿಸ್ಬಿಡಿ, ಇನ್ನೂ ಸ್ವಲ್ಪ ಕ್ಲೀನಾಗಿ. ಆಮೇಲೆ ಇದೊಂದು ಓಕೆ. ದೆನ್ ಮತ್ತೆ ಬನ್ನಿ, ಮತ್ತೆ ನೆಕ್ಲೆಸ್ ಹತ್ರ ಬಂದ್ಬಿಟ್ಟಿದ್ವಿ. ನೋಡಿ ಈ ಥರ ನೆಕ್ಲೆಸ್ಗಳು ತುಂಬಾ ಮಾಡಿದ್ದೀವಿ. ಬಟ್ ಈ ಕೆಳಗಡೆ ಸ್ಟೋನ್ಸ್ ಕೊಟ್ಟಿರೋದ್ರಿಂದ ಏನಾಗಿದೆ ಅಂದರೆ ನಿಮಗೆ ಆ್ಯಂಟಿಕ್ ಲುಕ್ ಬಂದ್ಬಿಟ್ಟಿದೆ. ಆ್ಯಂಟಿಕ್ ಲುಕ್ಕು. ಓಕೆ, ಈ ಥರ ಸ್ಟೋನ್ಸ್ ಇನ್ನು ಡಿಫ್ರೆಂಟ್ ಸ್ಟೋನ್ಸ್ ಏನೇನು ಕೊಟ್ಟಿದ್ದೀವಿ. ಈ ಸತಿ ಎಲ್ಲ ತುಂಬ ಈ ಸತಿ ಡಿಸೈನ್ಸು ಇದ್ದಾವೆ. ಹಾಂ, ಹಾಗೆ ತೋರಿಸ್ಕೊಂಡು ಬನ್ನಿ, ಒಂದೊಂದು ತೋರಿಸ್ಕೊಂಡು ಬನ್ನಿ.
ಈ ಸೈಡಲ್ಲಿ ಕೊಟ್ಟಿರೋ ಮ್ಯಾಂಗೋಸ್ ಆಗಲಿ ಇದು ಯಾವುದು ಹಳೆ ಮ್ಯಾಂಗೋಸ್ ಅಲ್ಲ, ಎಲ್ಲ ಹೊಸ ಹೊಸ ಡಿಸೈನ್ಸ್, ಇದೆಲ್ಲ ಕೂಡ ಡಿಫ್ರೆಂಟಾಗಿ ಬಂದಿರೋದೆ. ಒಂದು ಸತಿ ಎಲ್ಲ ತೋರಿಸ್ಕೊಂಡು ಬನ್ನಿ. ಇದೆಲ್ಲ ಕೂಡ ನಿಮಗೆ 5,500ದಿಂದ 7,000 ತನಕನೂ ಇದ್ದಾವೆ. ಎಲ್ಲ ರೀಸನಬಲ್ ಆಗಿದೆ ಪ್ರೈಸು. ಹೌದು. ಸೊ ಇದರಲ್ಲಿ ನೆಕ್ಸ್ಟ್ ಬ್ಯಾಚ್ ಕೂಡ ರೆಡಿ ಆಗಿಬಿಟ್ಟಿದೆ ಸರ್. ಇನ್ನೂ ಇದೆಯಾ? ಇನ್ನೂ ಇದೆ. ಎಲ್ಲಿದೆ? ಇಲ್ಲಿದೆ ನೋಡಿ. ಇದೆಲ್ಲ ವಿತೌಟಾ ಸರ್ ಪಾಲಿಶ್? ಇನ್ನೂ ಪಾಲಿಶ್ ಆಗಲಿಲ್ಲ. 2-3 ಡೇಸಲ್ಲಿ ಪಾಲಿಶ್ ಕೊಡ್ತೀನಿ. ಇದು ತುಂಬ ಲೈಟ್ ವೆಯ್ಟು, 20 ಗ್ರಾಮ್ ನೆಕ್ಲೆಸ್ಸು. 20 ಗ್ರಾಮ್ಸ್. 5,000ಕ್ಕೆ ಒಳಗಡೆ ಮೇಲೆ, ಮ್ಯಾಕ್ಸಿಮಮ್ 5,000. 5,000. 50 ನೆಕ್ಲೆಸ್ ಇದೆ. ಸಿಂಪಲ್ ಅಂದರೆ ಸಿಂಪಲ್. ಎಲ್ಲ ತೆಗಿತೀರಾ? ಹಾಕ್ತಾ ಇರ್ತೀನಿ. ತುಂಬ ಟೈಮ್ ಆಗ್ಬಿಡೋದು. ಹೆಂಗೂ ಕಲರ್ ಆದಮೇಲೆ ನೀವು ನೆಕ್ಸ್ಟ್ ವೀಕ್ ವಿಡಿಯೋ ಮಾಡ್ತೀರಲ್ವ? ಹೌದು ಸರ್. ಹೆಂಗೂ ಫೋಟೋಸ್ ಕೊಡ್ತೀನಿ, ಗ್ರೂಪಲ್ಲಿ ಹಾಕ್ತೀರಾ. ಆದರೂ ಕಸ್ಟಮರ್ಗೆ ಒಂದು ಕುತೂಹಲ ಸರ್, ಏನು ತೋರಿಸ್ತಾರೆ ವಿಡಿಯೋದಲ್ಲಿ ಅಂತ. ಒಂದೊಂದು ತೋರಿಸ್ಬೇಕಂದ್ರೆ ಒಂದೊಂದಕ್ಕೆ 1/2 ಮಿನಿಟ್ ಅಂದ್ರೂ 25 ನಿಮಿಷ ಆಗ್ಬಿಡುತ್ತೆ. ಆಗೋಯ್ತು, ಹಾಕ್ಬಿಡಿ ಸರ್ ಅಷ್ಟೇ ಅಲ್ಲ. ಸೊ ಇಲ್ಲಿ ಎಲ್ಲ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಇವಾಗಲೇ ಮಾರ್ಕ್ ಮಾಡಿ ಬುಕ್ ಮಾಡ್ಕೊಳಂಗಿದ್ರೆ ಮಾಡ್ಕೊಂಬಿಡಿ, ಏನು ಪರವಾಗಿಲ್ಲ. ಎಲ್ಲ ಮ್ಯಾಂಗೋ ಡಿಸೈನ್ಸು, ಲಕ್ಷ್ಮಿ ಡಿಸೈನ್ಸು, ಲಕ್ಷ್ಮಿ ಕಾಸುಗಳು ಬಂದಿದ್ದಾವೆ. ಸೊ ಹಬ್ಬಕ್ಕೆ ಒಳಗಡೆ ಒಂದು 10-15 ಡೇಸ್ ಒಳಗಡೆ ಕಾಸಿನ ಡಿಸೈನ್ಸು, ಕಾಸಿನ ಸರಗಳು. ಆಫರ್ 15th ಕ್ಲೋಸ್ ಮಾಡಿಬಿಟ್ಟಿದ್ದೀರಾ. ಕಸ್ಟಮರ್ಗೆ ವರಲಕ್ಷ್ಮಿ ಹಬ್ಬ ಇನ್ನೂ ಎಲ್ಲೋ ಇದೆ, ನೆಕ್ಸ್ಟ್ ಮಂತ್ ಇದೆ. ಇಷ್ಟು ಬೇಗ ಯಾಕೆ ಆಫರ್ ಕ್ಲೋಸ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ನಮಗೆ ಬಂದರೆ ಇಷ್ಟು ಬೇಗ ಏನು ವರ್ಷ ಪೂರ್ತಿ ಕೊಡೋದಕ್ಕೂ ರೆಡಿ ಇರ್ತೀವಿ. ಹಂಗಂದ್ರೆ ಕಂಟಿನ್ಯೂ ಆಗುತ್ತಾ ಸರ್? ಕಂಟಿನ್ಯೂ ಮಾಡಬೇಕಾ ಇಲ್ವಾ ಅನ್ನೋದು ನಮಗಿನ್ನೂ ಕ್ಲಾರಿಟಿ ಇಲ್ಲ. ಯಾಕೆಂದರೆ ನೋಡೋಣ. ಕಂಟಿನ್ಯೂ ಒಂದೇ ವೀಕ್ ಆಗಿರೋದು ಸರ್, 1 ವೀಕಲ್ಲೇ ಆಗೋಯ್ತಲ್ವ ಆಫರ್? ಓಕೆ, ನೋಡೋಣ. ಹೇಳ್ತೀನಿ ಕಂಟಿನ್ಯೂ ಮಾಡೋದಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋಬೇಕಲ್ವ. ಯಾಕೆಂದರೆ ನಾವು 15% ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಅಂದರೆ ಅದು ಡೆಡ್ ಎಂಡ್. ಅದರ ಮೇಲೆ ನಾವು ಏನು ಮಾಡೋಕ್ಕೂ ಆಗಲ್ಲ. ಸೊ ಅದು ಕೊಡ್ತಾ ಇದ್ದೀವಿ ಅಂದ್ರೇ ನಮಗೆ ಎಲ್ಲಿಂದನೂ ಬಂದ್ರೇ ನಾವು ಮಾಡೋದಲ್ವ, ಹಂಗೆ ಮಾಡೋಕ್ಕೂ ಆಗಲ್ಲ. ಸೊ ಎಲ್ಲಿಂದಾದರೂ ಬರುತ್ತೆ ಕೇಳ್ಕೊಂಡು ನೋಡಿಕೊಂಡು ಚೆಕ್ ಮಾಡಿ ಹೇಳ್ತೀವಿ. ಪಳಪಳ ಅಂತ ಇದೆ. ಇದು ಡೈಮಂಡ್ ವರ್ಕು, ಓಪನ್ ಸೆಟ್ಟಿಂಗ್ ಡೈಮಂಡ್ ವರ್ಕು. ನಾರ್ಮಲಿ ನಿಮಗೆ ಗೋಲ್ಡಲ್ಲಿ ಈ ಥರನೇ ಪಳಪಳ ಅಂತ ಇರುತ್ತೆ. ಸೊ ಅದು ಕೂಡ ಸಿಲ್ವರಲ್ಲಿ ಕೊಡ್ತಾ ಇದ್ದೀವಿ. ನಾವು ಸ್ವಲ್ಪ ಲೇಟಾಗಿ ಕೊಡ್ತಾ ಇದ್ದೀವಿ. ನಮ್ಮದು ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ. ಲೇಟೆಸ್ಟ್ ಆಗಿ ಅದು ಕಸ್ಟಮರ್ಸ್ ಹೇಳಬೇಕು, ನಾವು ಹೇಳ್ಕೋಬಾರ್ದು. ಬಟ್ ಏನಂದರೆ ನಾವು ಯಾಕೆ ಲೇಟಾಗಿರ್ತೀವಿ ಅಂದರೆ ನಾವು ಬೇರೆಯವ್ರದ್ದು ತಗೊಳ್ಳಲ್ಲ. ಬೇರೆ ಯಾರೋ ಮಾಡಿರೋದು ತುಂಬ ಕಡಿಮೆ ತೊಗೊತೀವಿ. ಕಂಪಲ್ಸರಿ ಇನ್ನೇನು ನಾವು ಮಾಡೋಕ್ಕೆ ಆಗೋದೇ ಇಲ್ಲ ಅಂದರೆ ಆವಾಗ ನಾವು ಔಟ್ಸೋರ್ಸು ಮಾಡ್ತೀವಿ. ಆದಷ್ಟು ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಥರ ಮಾರ್ಕೆಟಲ್ಲಿ ಬರ್ತಾ ಇದ್ದಾವೆ ಅಂದರೆ ನಾವು ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ ಸರ್. ಓಕೆ, ಇದರಲ್ಲಿ ಎಲ್ಲದಕ್ಕೂ ಇಯರಿಂಗ್ಸ್, ಇದೆಲ್ಲದಕ್ಕೂ ಇಯರಿಂಗ್ಸ್ ಸಿಗುತ್ತೆ. ಆಮೇಲೆ ಪೆಂಡೆಂಟು ಇದೊಂದು ಶಾಂಪಲ್ ಹಾಕಿದ್ದೀವಿ. ಇನ್ನು ಇದಕ್ಕೆಲ್ಲ ಕೆಳಗಡೆ ಎಲ್ಲ ಬೀಡ್ಸು ಎಲ್ಲ ಹಾಕೋದಿದೆ. ಇನ್ನೂ ಸ್ವಲ್ಪ ಪಾಲಿಶ್ ವರ್ಕು ಇದೆ. ಇನ್ನೂ ಪಾಲಿಶ್ ವರ್ಕು ಕೂಡ ಇದೆ. ಇದು ಫುಲ್ ಫೈನಲ್ ಆಗಲಿಲ್ಲ ನೋಡಿ. ಇದು ನಿಮಗೆ ವಿಡಿಯೋ ಮಾಡ್ತಾ ಇದ್ರಂತ ಹಂಗೆ ತೋರಿಸ್ತಾ ಇದ್ದೀನಿ. ಅಲ್ಲೊಂದು ಕಲ್ಲು ಕೂಡ ಹೋಗಿದೆ ನೋಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ನಮ್ಮದು ಕಲ್ಲು ಏನಾದರೂ ಹೋಗೋದಿದ್ದರೆ ಪಾಲಿಶಲ್ಲೇ ಹೋಗುತ್ತೆ, ನಿಮ್ಮ ಹತ್ರ ಬಂದಮೇಲೆ ಹೋಗಲ್ಲ ನೋಡಿ. ಈ ಥರ ಪಾಲಿಶ್ ಇವಾಗ ಜಸ್ಟ್ ಇನ್ನೂ ಪಾಲಿಶಿಂದ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಪಾಲಿಶ್ ಪ್ರಾಸೆಸ್ಸು. ಸೊ ಅಲ್ಲೇ ನಮ್ಮದು ಏನಾದರೂ ಡ್ಯಾಮೇಜ್ ಇದ್ದರೆ, ಕಲ್ಲು ಹೋಗೋದು ಆ ಥರ ಏನಾದರೂ ಇದ್ದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಆವಾಗಲೇ ನಾವೆಲ್ಲ ಕ್ಲೀನ್ ಮಾಡಿ ಆಮೇಲಿಂದ ಫಿನಿಶ್ ಮಾಡ್ತೀವಿ. ಓಕೆ, ಇದು ನೋಡಿ, ಇದು ತುಂಬ ಚೆನ್ನಾಗಿದೆ ಬಳೆ. ಓಕೆ, ಮಾಂಗಲ್ಯ ಚೈನ್ಗಳು ವಿತ್ ಮೋಪು ಇನ್ನೂ ಹಾಕಿಲ್ಲ, ಮೋಪ್ ಹಾಕ್ಕೊಡ್ತೀನಿ. ಸೊ ಅದು ಹಂಗೆ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಸಿಂಗಲ್ ಲೈನ್ ಇದೆ, ಡಬಲ್ ಲೈನ್ ಇದೆ. ಡಬಲ್ ಲೈನ್ಗೆ ಮೋಪ್ ಹಾಕೋದಿದೆ.
ಇದು ನೋಡಿ ಇಲ್ಲಿ ಮೋಪ್ ಬರುತ್ತೆ ಈ ಥರ. ಸೊ ಮೋಪು ಹಾಕಿ ಕೊಡ್ತೀನಿ, ನಾಳೆ ಕೊಡ್ತೀನಿ ನಿಮಗೆ. ಸಿಂಗಲ್ ಲೈನ್ ನಮ್ಮ ಹತ್ರ 30 ಗ್ರಾಮ್ಸ್, ಅದಕ್ಕಿಂತ ಅಬೋ ಬರಲ್ವಾ? 32 ಗ್ರಾಮ್ಸ್ ತನಕನೂ ಬರ್ತಾ ಇದೆ. 32 ಗ್ರಾಮ್ಸು. ಇನ್ನೂ ಜಾಸ್ತಿ ಬೇಕಾ? 40 ಗ್ರಾಮ್ಸ್ ಕೇಳ್ತಾ ಇದ್ದಾರೆ ಸರ್. ಕೊಡೋಣ 40, 45, 50 ಕೂಡ ಕೊಡ್ಬೋದು. ಏನಂದರೆ ರೀಸನಬಲ್ ಇರಲಿ ಅಂತ. ವೆಯ್ಟ್ ಜಾಸ್ತಿ ಮಾಡ್ಕೊಂಡು ಹೋದರೆ ಏನು ಬರುತ್ತೆ ನಮಗೆ? ಸುಮ್ಮನೆ ವೆಯ್ಟ್ ಜಾಸ್ತಿ ಮಾಡಿಕೊಂಡು ಎಷ್ಟು ಮಾಡಿದ್ರೂ ಅಷ್ಟು ಜಾಸ್ತಿ ಹೋಗುತ್ತಲ್ವ ಪ್ರೈಸ್. ಸರಿ, ಅಂಥವ್ರಿಗೆ ಸ್ವಲ್ಪ ಸ್ಟಾಕ್ ಕೂಡ ಮಾಡೋಣ. ಹಾಂ, ಓಕೆ. ದೆನ್ ಇದು ಮಾಂಗಲ್ಯ. ಇದು ಬ್ಲ್ಯಾಕ್ ಬೀಡ್ಸ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಬ್ಲ್ಯಾಕ್ ಬೀಡ್ಸ್ಗೆ ಹಾಕೋಬೋದು, ಚೈನ್ಗೆ ಹಾಕೋಬೋದು. ಸಿಂಗಲ್ ಬ್ಲ್ಯಾಕ್ ಬೀಡ್ಸ್ ಲೈನ್ಸ್ ಕೂಡ ಕೊಡ್ತಾ ಇದ್ದೀನಿ. 26 ಇಂಚಿಂದ 34 ಇಂಚಸ್ವರೆಗೂ ಕೂಡ ಅದು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಸೊ ಅದಕ್ಕೆ ಇದೆಲ್ಲ ಮೊದಲೇ ರೆಡಿ ಆಗಿಬಿಟ್ಟಿದ್ದಾವೆ. ಇದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿ 6 ತಿಂಗಳಾಯಿತು. ಫಿನಿಶ್ ಮಾಡಿಲ್ಲ, ಹಂಗೆ ಇಟ್ಟಿದ್ವಿ. ಇವಾಗ ಫಿನಿಶ್ ಮಾಡಿದ್ದೀವಿ. ಪ್ಲೈನ್ ತಾಳಿಗಳು, ಪ್ಲೈನ್ ತಟ್ಟೆ ತಾಳಿ ಅಂತೀವಿ. ತುಂಬ ಇದ್ದಾವೆ, ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ. ಎಲ್ಲ ಒಂದೇ, ಇದೆಲ್ಲ ಯಾವ ತೊಗೊಂಡ್ರೂ ಒಂದೇ ಇರೋದೆಲ್ಲ ಜೋಡಿಸ್ಬಿಟ್ಟಿದ್ದಾರೆ. ಹೋಗಲಿ, ಪರವಾಗಿಲ್ಲ. ಆಮೇಲೆ ಹ್ಯಾಂಡ್ಮೇಡ್ ಬ್ಯಾಂಗಲ್ಸ್, ಹೊಸ ಡಿಸೈನ್, ಹೊಸ ಸೈಜಸ್. 2.8 ಇದ್ದಾವೆ ಇದರಲ್ಲಿ. 210 ಇಲ್ಲ ಇದರಲ್ಲಿ. 210 ಇಲ್ಲ, ಬಟ್ ಸದ್ಯಕ್ಕಿಲ್ಲ. 210 ಯಾವುದೂ ಇಲ್ಲ ನಮ್ಮ ಹತ್ರ. ತುಂಬ ಜನ ಕೇಳ್ತಾ ಇದ್ದಾರೆ. ಇದು ಬರುತ್ತೆ ಅನಿಸುತ್ತೆ. 210 ಇದೆಯಾ? ಇದು ಇಲ್ಲ, 210 ಇಲ್ಲ. 2.8, 2.9 ಬರುತ್ತೆ. 210 ಇಲ್ಲ. ಓಕೆ. ದೆನ್ ಇದು ಡಿಫ್ರೆಂಟ್, ಕಂಪ್ಲೀಟ್ ಡಿಫ್ರೆಂಟ್, ಹೊಸ ಡಿಸೈನ್ ನೋಡಿ. ಡಿಫ್ರೆಂಟ್ ಆಗಿದೆ. ಇದೇನು ವೆಯ್ಟ್ ಏನು ಚೆಕ್ ಮಾಡಿಲ್ಲ, ಜಸ್ಟ್ ಇವಾಗ ಪಾಲಿಶಿಂದ ಬಂದಿದೆ, ಹಂಗೆ ಇಟ್ಬಿಟ್ಟಿದ್ದೀವಿ. ಇದರಲ್ಲಿ ನಿಮಗೆ ಇದೆಲ್ಲ ಗೋಲ್ಡ್ ಪಾಲಿಶು. ಇದು ಗೋಲ್ಡು ಸಿಗುತ್ತೆ, ಸಿಲ್ವರಲ್ಲೂ ಸಿಗುತ್ತೆ, ಸಿಲ್ವರ್ ಆಕ್ಸಿಡೈಸಲ್ಲೂ ಕೂಡ ಸಿಗುತ್ತೆ. ಓಕೆ ಸರ್. ಎರಡರಲ್ಲಿ ಕೂಡ ಸಿಗುತ್ತೆ ಇದು. ಆಮೇಲೆ ಈ ಕಡಾಸು ಜೆಂಟ್ಸ್ಗೆ ತುಂಬ ಡಿಫ್ರೆಂಟು ಕಡಾಸು ಬಂದಿದ್ದಾವೆ. ಇದು ಸಿಲ್ವರ್ ಪ್ಲೇಟೆಡಲ್ಲಿ ಸಿಗುತ್ತೆ. ಇದು ಕೂಡ ಸಿಲ್ವರಲ್ಲಿ ಸಿಗುತ್ತೆ. ನೋಡಿ, ಇದು ಸಿಲ್ವರಲ್ಲೂ ಇರುತ್ತೆ, ಗೋಲ್ಡಲ್ಲೂ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಚಾಯ್ಸ್ ನಿಮ್ಮದು. ಆಮೇಲೆ ಈ ಬಳೆಗಳು, ಇದೆಲ್ಲ ಸ್ವಲ್ಪ ಡಿಫ್ರೆಂಟು ಪ್ಯಾಟರ್ನ್ಸ್. ಇದು ಹಿಂಗೆ ಇರಬೇಕು ಅಂತ ಮಾಡಿಸಿರೋದು. ಇದು ನೋಡಿ, ಇದಂತೂ ಹೈಲೈಟು, ಎಷ್ಟು ಚೆನ್ನಾಗಿದೆ. ಇದು ಪ್ಲೇಟೆಡಲ್ಲೂ ಸಿಗುತ್ತೆ, ನಾರ್ಮಲ್ಲೂ ಸಿಗುತ್ತೆ, ಎರಡೂ ಸಿಗುತ್ತೆ. ಈ ಥರದ್ದು ಇಲ್ಲಿ ನಮಗೆ ಇದು ಗುಂಡು ಬೇಡ, ಬೇರೆ ಏನಾದರೂ ಹಾಕ್ಕೊಡಿ ಅಂದ್ರೂ ಹಾಕ್ಕೊಡ್ತೀವಿ. ಇದು ಎಲ್ಲದಕ್ಕೂ ಗುಂಡು ಹಾಕ್ಕೊಡಿ ಅಂದ್ರೂ ಹಾಕ್ಕೊಡ್ತೀವಿ, ಇಲ್ಲ ಬೇರೆ ಮುತ್ತು ಹಾಕ್ಕೊಡಿ ಅಂದ್ರೂ ಹಾಕ್ಕೊಡ್ತೀವಿ. ಕಸ್ಟಮೈಸ್ ಇಲ್ಲ ಅಂತ ಹೇಳ್ತೀರಾ? ಕಸ್ಟಮೈಸ್ ಮಾಡ್ತೀರಾ? ಕಸ್ಟಮೈಸ್ ಅಂದರೆ ಏನು ಗೊತ್ತಾ, ಒಂದು ಫೋಟೋ ತೊಗೊಂಡು ಬಂದು ನಮಗೆ ಈ ಥರ ಬೇಕು ನಮಗೆ ಅಂತ ಹೇಳೋದು. ಹೇಳಿ ಸರ್. ಆಮೇಲೆ ಇದೆಲ್ಲ ಡಿಫ್ರೆಂಟ್ ಬ್ಯಾಂಗಲ್ಸು, ಇದೆಲ್ಲ ಆಯಿತು. ರಿಂಗ್ಸು, ಇದರಲ್ಲಿ ಇಟಾಲಿಯನ್ ರಿಂಗ್ಸು ಸರ್, ಎಲ್ಲ ಇದು ಸಿಲ್ವರ್ ಪ್ಲೇಟೆಡ್, ಎಲ್ಲ ಸಿಲ್ವರ್ ಪ್ಲೇಟಲ್ಲಿ ಇದ್ದಾವೆ. ಗೋಲ್ಡ್ ಪ್ಲೇಟಿಗೆ ಕಲಿಸ್ತೀವಿ. ಆ್ಯಕ್ಚುಲಿ ಇದು ಇನ್ನೂ ತುಂಬ ಬರೋದಿದೆ, ಅದಕ್ಕೋಸ್ಕರ ಇದೆಲ್ಲ ವೆಯ್ಟ್ ಮಾಡ್ತಾ ಇದ್ದಾವೆ. ಅದು ಬಂದಮೇಲೆ ಎಲ್ಲ ಸೇರಿ ಒಂದೇ ಸತಿ ಪಾಲಿಷ್ ಮಾಡ್ತೀವಿ. ಇದು ಬಂದು ಕಾಲುಂಗ್ರಗಳು ಕೂಡ ಈ ಸತಿ ನಾವು ಸೇಮ್ ಜ್ಯುವೆಲ್ರಿಯಲ್ಲಿ ಯಾವ ಥರ ಬರುತ್ತೆ ಆ ಥರ ಕಾಲುಂಗ್ರಗಳು ಕೊಡ್ತಾಯಿದ್ದೀವಿ. ಇದೆಲ್ಲ ಕಾಲುಂಗ್ರಗಳು ಎಲ್ಲ ಜೊತೆ ಬರುತ್ತೆ. ಸೊ ಇದು ಗೋಲ್ಡ್ ಪ್ಲೇಟಲ್ಲಿ ಕೊಡ್ತೀನಿ, ವೈಟಲ್ಲಿ ಕೂಡ ಇಟ್ಟಿರ್ತೀನಿ. ನೀವು ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೋಬೋದು. ಇದು ಕೂಡ ಪ್ಲೇಟಲ್ಲಿ ಕೊಡ್ತೀನಿ. ಆ್ಯಂಡ್ ಇದಾದಮೇಲೆ ಇದು ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದ್ದಾವೆ. ಇದೆಲ್ಲ ಕವರ್ಸಲ್ಲಿ ತೆಗೆದಿದ್ರೆ ಚೆನ್ನಾಗಿರ್ತಿತ್ತು. ಏನು ಸರ್ ಇದೆಲ್ಲ? ಹ್ಯಾಂಗಿಂಗ್ಸ್, ಹುಕ್ಸು. ಫಿನಿಶಿಂಗ್ ನೋಡಿ, ಇದು ಕೈ ತಗೊಳ್ಳೋದು, ಕೈ ಹಾಕ್ಬೇಕಂದ್ರೇ ನನಗೆ ಒಂಥರ ಅನಿಸ್ತಾ ಇದೆ. ಹೆಂಗಿದೆ ನೋಡಿ ಫಿನಿಶಿಂಗ್. ಇದೆಲ್ಲ ಕೂಡ ಅದೇ. ಇದೆಲ್ಲ ಓಪನ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಪಾಸ್ ಮಾಡಿ ಸ್ವಲ್ಪ ಓಪನ್ ಮಾಡೋಣ. ಹಾಂ, ನೋಡಿ ಹೆಂಗಿದೆ. ಇದು ಬಂದು ಮದರ್ ಪರ್ಲ್ ಅಂತೀವಿ. ಅಂದರೆ ಪರ್ಲ್ ಹುಟ್ಟೋ ಚಿಪ್ಪೆ ಬರುತ್ತಲ್ವ, ಆ ಚಿಪ್ಪೆಯಿಂದ ಅದನ್ನು ಕಟ್ ಮಾಡಿ ಕ್ಲೀನಾಗಿ ಇದರಲ್ಲಿ ಫಿಟ್ ಮಾಡಿರೋದು. ಫಿನಿಶಿಂಗು ಇದೆಲ್ಲ ಕೂಡ ಇದೆಲ್ಲ ಇಂಪೋರ್ಟೆಡ್, ಇಲ್ಲಿದಲ್ಲ. ಸರ್ ಫೋನಲ್ಲಿ ಫುಲ್ ಶೈನಿಂಗ್ ಸರ್. ಇದಾಯಿತು. ಇದು ನೋಡಿ ಹೆಂಗಿದೆ.
ಇದೆಲ್ಲ ಸ್ವಲ್ಪ ಮಾಡ್ರನ್ನು ಕಾಲೇಜ್ ಹುಡುಗರಿಗೆ ಇಂಥದ್ದೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗೆ. ಇದಾಗಲೇ ತೋರಿಸಿದ್ದೀನಿ. ಇದು ಊಟ ಆಗೋಯ್ತು. ಇದೆಲ್ಲ ಹುಕ್ಸು. ಇದರಲ್ಲಿ ಇನ್ನೂ ತುಂಬ ಬರೋದಿದೆ, ತುಂಬ ಡಿಸೈನ್ಸ್ ಕೊಡ್ತೀನಿ, ಬರ್ತಾನೆ ಇರುತ್ತೆ. ಇದು ಗೋಲ್ಡ್ ಪಾಲಿಶು ಕೊಡ್ತೀನಿ. ಇವಾಗ ವೈಟ್ ಇಲ್ಲಿದೆ, ಇದನ್ನು ಗೋಲ್ಡ್ ಪಾಲಿಶಲ್ಲಿ ಕೂಡ ಕೊಡ್ತೀನಿ. ಇದುವರೆಗೂ ನಾವು ಇದನ್ನು ಟೆಸ್ಟ್ ಮಾಡಿಲ್ಲ, ಅಂದರೆ ಇದನ್ನು ಗೋಲ್ಡ್ ಪ್ಲೇಟಿಂಗ್ ಮಾಡಿದರೆ ಈ ಕಲರ್ ಇರೋದಕ್ಕೆ ಇದಕ್ಕೇನಾದರೂ ಪ್ರಾಬ್ಲಮ್ ಆಗುತ್ತಾ ಏನು ಅಂತ ನಾವು ಚೆಕ್ ಮಾಡಿಲ್ಲ. ಸೊ ಒಂದು ಸತಿ ಚೆಕ್ ಮಾಡಿ ಆಗುತ್ತೆ ಅಂದರೆ ಎಲ್ಲ ಕೂಡ ಗೋಲ್ಡ್ ಪ್ಲೇಟಿಂಗಲ್ಲಿ ಕೊಡ್ತೀನಿ. ಯಾಕಂದರೆ ಪಾಸಿಬಿಲಿಟೀಸ್ ಚೆಕ್ ಮಾಡ್ಕೋಬೇಕಲ್ವಾ. ಫಿಶ್ ಅಂತೂ ಸೂಪರ್ ಆಗಿದೆ ಸರ್. ಓಕೆ, ಆಮೇಲೆ ಇನ್ನೂ ಇದ್ದಾವೆ, ಎಲ್ಲ ಓಪನ್ ಮಾಡೋದು ಸ್ವಲ್ಪ ಟೈಮ್ ಆಗುತ್ತೆ. ಅಂಗಡಿಗೆ ಬಂದರೆ ನಿಮಗೇನು ಹೆಂಗೂ ನೀವು ಫೋಟೋಸ್ ಹಾಕ್ತೀರಲ್ವ ಗ್ರೂಪಲ್ಲಿ ಫೋಟೋಸ್ ಹಾಕಿ. ಓಕೆ, ಆಮೇಲೆ ಈ ಸತಿ ಮಕ್ಕಳಿಗೆ ಕೂಡ ಕಡಾಸ್ಕೊಟ್ಟಿದ್ದೀನಿ. 2 ವರ್ಷದಿಂದ ಹಿಡಿದು 10 ವರ್ಷ 12 ವರ್ಷ ತನಕನೂ ಹಾಕ್ಬೋದು. ಎಲ್ಲ ಮುರುಗನ್ ಕಡಗಳೇ. ಸುಬ್ರಹ್ಮಣ್ಯ ಕಡ. ಮಕ್ಕಳದು ಪ್ಲೇಟೆಡಲ್ಲಿ ಇಲ್ಲ, ಬೇಕಂದರೆ ಹಾಕ್ಕೊಡೋಣ ಅಷ್ಟೇ. ಆಮೇಲೆ ಇದು ನೋಡಿ, ಇದು ಕಡ. ಇದು ಲೇಡೀಸ್ ಯೂಸ್ ಮಾಡ್ಬೋದು, ಜೆಂಟ್ಸು ಕೂಡ ಯೂಸ್ ಮಾಡ್ಬೋದು. ಓಪನ್ ಮಾಡಿ ಹಾಕೋದು. ಎಕ್ಸ್ಪೆಂಡ್ ಆಗುತ್ತಾ ಸರ್? ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ಎಕ್ಸ್ಪೆಂಡ್ ಮಾಡಿ ಮತ್ತೆ ಪ್ರೆಸ್ ಮಾಡ್ಕೊಡೋದು. ಪ್ರೆಸ್ ಮಾಡಿಕೊಂಡ್ರೆ ಹಿಂಗಿರುತ್ತೆ. ಓಕೆ, ಇದು ಲೇಡೀಸು ಯೂಸ್ ಮಾಡ್ಬೋದು, ಜೆಂಟ್ಸ್ ಯೂಸ್ ಮಾಡ್ಬೋದು. ಇದೇನು ಇದ್ರ ಮೇಲೆ ನಾವೇನು ಬರೆದಿಲ್ಲ ಯಾರು ಯೂಸ್ ಮಾಡಬೇಕು ಅಂತ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಓಕೆ, ಇನ್ನೊಂದು ಡಿಸೈನು, 2 ಡಿಸೈನ್ ಕೊಟ್ಟಿದ್ವಿ ಇದರಲ್ಲಿ. ಇದು ಹೆಂಗಿರುತ್ತೆ ಅಂತ ನೋಡಿಕೊಂಡ್ರೆ ಇನ್ನೂ ಬೇಕಂದರೆ ಇನ್ನೂ ಡಿಸೈನ್ಸ್ ಕೊಡೋಣ. ಓಕೆ, ಇದು ಬಂದು ಪರ್ಲ್ ಸ್ಪೆಷಲ್. ಇನ್ನೂ ತುಂಬ ಮಾಡ್ತಾಯಿದ್ದೀವಿ. ತುಂಬ ಶಾರ್ಟ್ ಬರುತ್ತೆ, ಲಾಂಗ್ ಬರುತ್ತೆ, 2 ಲೈನ್ ಬರುತ್ತೆ, ಈ ಥರ ಸಿಂಪಲಾಗಿ ಬರುತ್ತೆ. ಡಿಫ್ರೆಂಟ್ ಐಟಮ್ಸು ಸ್ವಲ್ಪ ರೆಡಿ ಆಯಿತು ಅಂತ ಸ್ವಲ್ಪ ಇರಲಿ ಸ್ಟಾಕಲ್ಲಿ ಅಂತ ತಂದು ಇಟ್ಟಿದ್ದೀವಿ. ಇದು ಇನ್ನೂ ನಿಮ್ಮ ಕೈಗೆ 1-2 ದಿನ ಆಗುತ್ತೆ. ಕೆಲವೊಂದು ಬ್ಯಾಕ್ ಚೈನ್ಸು ಅದೆಲ್ಲ ಅಟ್ಯಾಚ್ ಮಾಡೋದಿದೆ. ನಾನು 4 ದಿವಸದಿಂದ ಇದನ್ನು ಬ್ಯಾಗಲ್ಲಿ ಹಾಕ್ಕೊಂಡು ತಿರುಗಾಡ್ತಾ ಇದ್ದೀನಿ. ಎಲ್ಲಿ ಟೈಮ್ ಸಿಕ್ಕಿದರೆ ಅಲ್ಲಿ ಬ್ಯಾಕ್ ಚೈನ್ಸ್ ಅಟ್ಯಾಚ್ ಮಾಡಿ ಕೊಡೋಣ ಅಂತ ನೋಡಿ, ಆಗ್ತಾಯಿಲ್ಲ ಸರ್. ಈಗ ವರ್ತೂರಲ್ಲೂ ಬ್ಯುಸಿ ಆಗಿದ್ದಾರೆ ಅನ್ಸುತ್ತೆ ಅಲ್ವಾ ಸರ್? ಹೌದು, ದೂರ ಅಲ್ವಾ, ಸ್ವಲ್ಪ ಹೋಗಿ ನೋಡ್ಕೊಂಡು ಬರೋದು ಇದೆಲ್ಲ ಇರುತ್ತಲ್ವ. ಸೊ ಇಷ್ಟು ಇನ್ನೂ ತುಂಬ ಇದೆ. 1 ವೀಕ್ 10 ಡೇಸಲ್ಲಿ ತುಂಬಾ ರೆಡಿ ಆಗುತ್ತೆ. ಪರ್ಲ್ ಐಟಮು, ಪರ್ಲು, ಗುಂಡು, ಈ ಥರ ಡಿಫ್ರೆಂಟ್ ಇರೋದು. ಸ್ಮಾಲ್ ಸೈಜ್ ಚೋಕರ್ಗಳು 50 ನೆಕ್ಲೆಸ್ಗಳ ಕೆಲಸ ನಡೀತಾ ಇದೆ. ಇನ್ನು 1 ವಾರ ಆಗ್ಬೋದು. ಓಕೆ, ಆಯಿತಾ? ಮತ್ತೆ ಏನು ಹೇಳಬೇಕು? ಚೆನ್ನಾಗಿರಿ. ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಇದನ್ನು ಹೇಳ್ತಾನೆ ಇರ್ತೀವಿ. ಇದು ವಿಡಿಯೋ ಮಾಡಿದ್ದೀವಿ ಅಂದರೆ ಇದು ನಮ್ಮದೊಂದು ಗೋಳು ಅಂದ್ಕೊಳ್ಳಿ, ನಮ್ಮ ಗೋಳು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಅಂತ. ಯಾಕಂದರೆ ಯೂಟ್ಯೂಬರ್ಸ್ ಎಲ್ಲ ನಾವು ವೀಡಿಯೋಸ್ ಯಾವುದಾದ್ರೂ ನೋಡಿದರೆ ಕೇಳಿ ನಮಗೆ ರೂಢಿ ಆಗ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ಸ್ ಇಷ್ಟ ಆಯಿತು, ಇವ್ರು ನೆಕ್ಸ್ಟ್ ಡಿಸೈನ್ಸ್ ಯಾವುದಾದ್ರೂ ಕಲಿಸಿದ್ರೆ ನಮಗೆ ಬರಬೇಕು ಅಂದರೆ ಮಾಡ್ಕೊಳ್ಳಿ. ನಮ್ಮ ಮನೆಗೆ ಅಡ್ರೆಸ್ಸು ಒಂದು ಫಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಯಾರಾದರೂ ಏನಾದರೂ ಕಲಿಸಿದ್ರೆ ನಮ್ಮ ಮನೆಗೆ ಬರಬೇಕು ಅಂತ. ಆ ಥರ ಇದು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದರೆ ನಾವೇನು ಕಲಿಸಿದ್ರು ನಿಮ್ಮ ಮನೆಗೆ ಬರ್ತಾ ಇರುತ್ತೆ. ಆ ಥರ ನಿಮ್ಮ ಫೋನಿಗೆ ಬರ್ತಾ ಇರುತ್ತೆ. ಓಕೆ, ಆಮೇಲೆ ದೆನ್ ಓಕೆ, ಇನ್ನೇನು ಡೌಟ್ಸ್ ಇದೆಯಾ? ಏನಾದರೂ ಕ್ವಶನ್ಸು? ಏನಿಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವೀಡಿಯೋ ತುಂಬ ಅಂದರೆ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. 50,000 ಹೋಗಿದೆ ಲಾಸ್ಟ್ ವೀಡಿಯೋ. ಇನ್ನೂ 2 ವಾರ ಆಗಲಿಲ್ಲ, ಅದು 10 ದಿನ ಆಗಿದೆ. 10 ದಿನಕ್ಕೆ 50,000 ಜನ ಅದನ್ನು ನೋಡಿದ್ದಾರೆ. ಸೊ ಥ್ಯಾಂಕ್ ಯು. ಇದೇ ಥರ ಸ್ವಲ್ಪ ಎಂಕರೇಜ್ ಮಾಡಿದರೆ ಇನ್ನೂ ಸ್ವಲ್ಪ ಜೋಶಾಗಿ ವೀಡಿಯೋ ಮಾಡ್ತೀವಿ. ಇಲ್ಲಾಂದರೆ ಹೇಳ್ಬೇಕಾ ತೋರಿಸ್ಬೇಕಾ ಅನ್ನೋ ಥರ ತೋರಿಸ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.